ವಾಕ್ಯವನೆಲ್ಲ ಮೋದಿ ಕನ್ನಡದಿ ಬೋಧಿಸುವ ಜನರ ಬೇರ ಮತಿಗೆ ಸೇರುವ ಸಾಲುಗಳಿಗೆ ಮಣಿಯುವೆನೋ ಸಾಲುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುತ್ತ ಶ್ರೀ ಜಗಸಿದ್ಧ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳೋ ತನಕ ಬಾಳ ಕೂತಲಿರ್ಪನೆ ಶಾಸ್ತ್ರ ಎಂಬುವ ನರಿಗಳು ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಳಿಕ ಮೂಲವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 12ನೇ ಅಧ್ಯಾಯದ 13ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಶ್ಲೋಕದಲ್ಲಿ ಯಾವ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅನ್ನುವಂಥ ಎರಡು ಮಾರ್ಗದಲ್ಲಿ ಮುಖ್ಯವಾಗಿ ಮೋಕ್ಷದ ಅಪೇಕ್ಷೆ ಇರುವಂಥ ಮೋಕ್ಷು ತನ್ನ ಶ್ರೇಯ ಅಭಿವೃದ್ಧಿಯನ್ನು ತಾನು ಅಭಿವೃದ್ಧಿ ಅಂದರೆ ಬೀಜ ಬಿತ್ತಿದ ಮೇಲೆ ಅದರ ವೃದ್ಧಿಗಾಗಿ ಆ ರೈತ ಅನಂತ ಕಾರ್ಯಗಳನ್ನು ಕ್ರಿಯೆಗಳನ್ನು ಕಾಲಕ್ಕೆ ತಕ್ಕಂತೆ ಮಾಡಿ 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 ಕೊನೆಗೆ ಆ ಬೀಜದಲ್ಲಿ ಇರುವಂಥ ಅಂತಿಮ ಫಲವನ್ನೇ ಪಡೆಯಲಿಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಕೃಷ್ಣ ಭಗವಂತ ಅರ್ಜುನನಿಗೆ ಹೇಳುವ ತಾತ್ಪರ್ಯವೇನೆಂದರೆ, ಕರ್ಮಗಳನ್ನು ಮಾಡುವುದು ಉತ್ತಮ ಇಲ್ಲ ಅಂತಲ್ಲ,
ಆದರೆ ಕರ್ಮ ಧ್ಯಾನಗಳಿಂದ ಕರ್ಮದಲ್ಲಿ ತ್ಯಾಗ ಮಾಡುವುದು ಶ್ರೇಷ್ಠ. ಕರ್ಮ ಮಾಡು, ಕರ್ಮದಲ್ಲಿ ತ್ಯಾಗ ಮಾಡು. ಹಾಗಾಗಿ ಅದಕ್ಕೆ ಅನಂತ ಮಾತುಗಳನ್ನು ಹೇಳ್ತಾ ಬಂದಿದ್ದು. ಈಗ 13ನೇ ಶ್ಲೋಕದಲ್ಲಿ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮೋಹೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಅಂತ ಈ ರೀತಿ ಕ್ಷೇಮಿ ಅಂದರು. ಅಂದ್ರೆ ಏನರ್ಥ ಅಂದರೆ ಎಲ್ಲ ಪ್ರಾಣಿಗಳಲ್ಲಿ ದ್ವೇಷ ಭಾವ ಅಸೂಯೆ ಭಾವವನ್ನು ಬಿಟ್ಟು ಸ್ವಾರ್ಥವಿಲ್ಲದ ಎಲ್ಲರಲ್ಲಿ ಪ್ರೇಮಿಯಾಗಿ ಮತ್ತು ನಿಸ್ವಾರ್ಥ ಆದ ದಯಾಪರನಿಗೆ ನಿರ್ಮಮಂ ಅಂದ್ರೇನು ಮಮಕಾರ ಇಲ್ಲದವ. ಎಲ್ಲಿ ನಿರ್ಮೋಹತ್ವ ಅನ್ನೋದು ಯಾವಾಗ ಪ್ರಾಪ್ತಿ ಆಗ್ತದೆ ಅಲ್ಲಿ ಎಲ್ಲವೂ ಪ್ರಾಪ್ತಿ ಆಗ್ತದೆ. ಅಲ್ಲಿ ನಿರಂಕಾರ ಇಲ್ಲಂಗಿಲ್ಲ. ಸುಖ ದುಃಖಗಳಲ್ಲಿ ದ್ವೇಷ ಅಸೂಯ ಭಾವನೆ ಇಲ್ಲದೆ ಇಲ್ಲಿ ಬಹಳ ಮುಖ್ಯ ಅದ. ನಾವು ಸುಖ ಬಂದಾಗ ಬಹಳ ಹಿಗ್ತೀವಿ, ಸುಖ ಬಂದ ಸಂದರ್ಭದಲ್ಲಿ ಎಲ್ಲ ನನ್ನಿಂದ ಆಯ್ತು ಅಂತೀವಿ. ಮತ್ತು ದುಃಖ ಬಂದಾಗ ಬಹಳ ನಾವು ಕಷ್ಟವನ್ನು ಪಡ್ತೀವಿ. ಇದು ಬೇರೆಯವರಿಂದ ಬಂದಂಥ ಕಷ್ಟ ಅಂತ ನಾವು ಅನ್ಕೊಂತೀವಿ. ಸುಖ ದುಃಖಗಳು ಯಾವಾಗ ಯಾರಿಗೆ ಯಾರಿಂದ ಸುಖನೂ ಇಲ್ಲ, ಯಾರಿಂದ ದುಃಖನೂ ಇಲ್ಲ. ಜಗತ್ತಿನಲ್ಲಿ ಇಂಥವರಿಂದ ಸುಖ ಅಂದರೆ, ಇಂಥವರ ದುಃಖ ಅಂದರೆ, ದುಃಖದವ್ರನ್ನ ಕೈ ಬಿಟ್ಟು ಸುಖದವ್ರನ್ನ ಕೈ ಹಿಡಿದ್ರೆ ಅವ್ರಿಗೆ ಶಾಂತಿ ಆಗಿದ್ದೇನು? ಇಲ್ಲ. ಆ ಕಾರಣದಿಂದ ಕ್ಷಮಾಶೀಲನು ಆತನಲ್ಲಿ ಏನು ಅಳವಡ್ತದಂದರೆ, ಕ್ಷಮ ಅಂದರೆ ಸರ್ವರನ್ನು ಕೂಡ ಎಲ್ಲರನ್ನು ಕೂಡ ಆತ ಕ್ಷಮಿಸುವ ಗುಣವುಳ್ಳವನಾಗುತ್ತಾನೆ ಅಂತ ಹೇಳ್ತಾ, ಯಾಕಂದರೆ ನೀರು ಅದ, ಈಗ ಒಂದು ಕಡೆ ಬೆಂಕಿ ನಾನು ನೋಡ್ರಿ, ನೀರು ಅದ ಬೆಂಕಿ ಅದ. ಈ ನೀರಿಗೂ ಬೆಂಕಿಗೂ ಹೊಂದಾಣಿಕೆ ಆಗ್ತದೇನು? ಯಾಕಂದರೆ ನೀರು ತಂಪಾದ, ಬೆಂಕಿ ಬಿಸಿ ಅದ. ಹಾಗಾಗಿ ದ್ವೇಷಕ್ಕೂ ಭಕ್ತಿಗೂ ಹೊಂದಾಣಿಕೆ ಆಗೋದಿಲ್ಲ. ಇಲ್ಲಿ ದ್ವೇಷ ಆದ, ಅಲ್ಲಿ ಭಕ್ತಿ ಇಲ್ಲ, ಭಕ್ತಿಯಲ್ಲಿ ಆದ ದ್ವೇಷ ಇಲ್ಲ ಅಂತ ಅರ್ಥ. ಹಾಗಾಗಿ ದ್ವೇಷ ವೃತ್ತಿ ಅಂತಃಕರಣದಲ್ಲಿ ಯಾವ ರೂಪದಿಂದಿದ್ದರೂ ಅವನು ಭಕ್ತನಾಗಲಾರ. ದ್ವೇಷ ಇತ್ತಂದ್ರೆ ಅವನು ಭಕ್ತ ಅಲ್ಲ ನೋಡ್ರಿ. ಯಾಕಂದ್ರೆ ಬೆಂಕಿ ಇದ್ದಲ್ಲಿ ನೀರು ಕೂಡಂಗಿಲ್ಲ, ಭಕ್ತಿ ಇದ್ದಲ್ಲಿ ದ್ವೇಷ ಕೂಡಂಗಿಲ್ಲ. ನಿನಗೆ ದ್ವೇಷ ಆದಂದ್ರೆ ಅಲ್ಲಿ ಭಕ್ತಿ ಇಲ್ಲ ಅಂತ ಅರ್ಥ. ಹಾಗಾಗಿ ಇಸ್ಲಾಂ ಮತದವರನ್ನು ದ್ವೇಷಿಸಬೇಡವೆಂದು ಮೊಹಮ್ಮದ್ ಪೈಗಂಬರನು ಸೋದರತ್ವವನ್ನು ಬೋಧಿಸಿದ್ದಾನೆ. ಇಸ್ಲಾಂ ಮತದಲ್ಲಿ ಕೂಡ ಮೂಲ ಪೈಗಂಬರಂತೇನು ಆಗಿ ಹೋಗಿರಲ್ಲ. ಅವರು ನಿನ್ನ ಮತವನ್ನು ಬಿಡಬೇಡ, ಅನ್ಯ ಮತವನ್ನು ದ್ವೇಷಿಸಬೇಡ ಅಂತಲೇ ಹೇಳ್ಯಾರ. ಅವರು ಎಷ್ಟು ಚಂದ ಹೇಳ್ಯಾರ ಅವರು. ನಾವು ನಮ್ಮ ಮತವನ್ನು ಸ್ವೀಕಾರ ಮಾಡ್ತೀವಿ, ಅನ್ಯ ಮತವನ್ನು ದ್ವೇಷ ಮಾಡ್ತೀವಿ. ದ್ವೇಷಿಸಬೇಡ ಅಂದ್ರೆ ಅವರು, ಯಾಕಂದರೆ ಅಲ್ಲಿ ದ್ವೇಷ ಮಾಡಕ್ಕೆ ಹೋದಿಲ್ಲ ನಿನಗೆ ದುಃಖ ಪ್ರಾರಂಭ ಆಗ್ತದೆ, ದ್ವೇಷ ಮಾಡಕ್ಕೆ ಹೋದಾಗನೇ. ಹಾಗಾಗಿ ಮಾನವರೆಲ್ಲರೂ ಒಂದೇ ತಂದೆಯ ತಾಯಿ ಮಕ್ಕಳು. ಮನುಷ್ಯರೆಲ್ಲರೂ ಯಾರು? ಒಂದೇ ತಾಯಿಯ ಮಕ್ಕಳು ನಾವು. ಹಾಗಾಗಿ ಅವರನ್ನು ದ್ವೇಷಿಸಬೇಡ ಅಂತ ಪೈಗಂಬರ ಹೇಳಿದ. ಮುಂದೆ ಶ್ರೀಕೃಷ್ಣ ಏನು ಹೇಳಿದ ಅಂದರೆ,
ಸಮಸ್ತ ಭೂತ ಜಾಲವನ್ನು ದ್ವೇಷಿಸಬೇಡ. ಭೂತ ಅಂದರೆ ಶರೀರವನ್ನು ತೊಟ್ಟು ಬಂದಂಥ ಪ್ರತಿ ವಸ್ತುವಿಗೂ ಅಂತ ಅರ್ಥ ಆಗ್ತದೆ. 84 ಲಕ್ಷ ಜೀವರಾಶಿಗಳು. ಅದಕ್ಕೆ ವಚನಕಾರರು ಏನು ಹೇಳಿದರು? ದಯವೇ ಧರ್ಮದ ಮೂಲವಯ್ಯ. ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಎಂದು. ಎಲ್ಲರ ಉದ್ದೇಶ ಏನದ? ಎಲ್ಲಿ ಭಕ್ತಿ ಆದಂದರೆ ಅಲ್ಲಿ ದ್ವೇಷ ಇರಂಗಿಲ್ಲ ಅಂತ ಅರ್ಥ ಆಯ್ತು. ಅದಕ್ಕೆ ಹೇಳಬೇಕು ಅವರಿಗೆ ನಿಜವಾದ ಭಕ್ತಿಯಲ್ಲಿ ಬಸವಣ್ಣ ಅಂದ್ರು ನೋಡ್ರಿ. ಸುಮ್ಮನೆ ಅಂದರೆ ಏನವರಿಗೆ. ಹೀಗೆ ನಿನ್ನ ಸಜಾತಿ ಮನುಷ್ಯರನ್ನು ಮಾತ್ರವಲ್ಲ, ಅನ್ಯ ಜಾತಿಯ ಪಶು ಪಕ್ಷಿ ಕ್ರಿಮ ಕೀಟ ಚರ ಅಚರ ಭೂತಗಳಲ್ಲಿ ಎಲ್ಲಿಯೂ ದ್ವೇಷವಿರಬಾರದೆಂದು ಗೀತೆ ಸಂದೇಶ ಕೊಡ್ತಾರೆ. ಅದಕ್ಕೇನು ಪ್ರಮಾಣ ರೀ ಅಂದರೆ ವಾಸುದೇವ ಸರ್ವಂ ಇತಿ ಎಂದು. ಜಗತ್ತು ಹೇಗಿದೆ ಅಂದರೆ ಭಗವಂತನ ಸ್ವರೂಪ ಅದಲ್ಲ. ನೀ ದ್ವೇಷ ಮಾಡಿದ್ರೆ ಭಗವಂತನ ಜೊತೆ ದ್ವೇಷ ಮಾಡಬೇಕಲ್ಲ. ಭಗವಂತನ ಜೊತೆ ನಾವು ದ್ವೇಷ ಮಾಡಕ್ಕೆ ಹೋದ್ರೆ ನಾವು ಸುಖವಾಗಿರಕ್ಕೆ ಸಾಧ್ಯ ಆಗ್ತದೇನು? ಮನುಷ್ಯರನ್ನು ದ್ವೇಷ ಮಾಡಿದ್ರೆ ಊರು ಬಿಟ್ಟು ಹೋಗಿರೋ ಎಷ್ಟೋ ಮಂದಿ, ಇಲ್ಲಪ್ಪ ಈ ಊರಾಗ ಇರೋಕ್ಕಾಗಲ್ಲ, ನಮಗೆ ಅವರಿಗೆ ಭಾಳ ಬಂದದ, ಎಲ್ಲಿಯಾಗ ಊರು ಬಿಟ್ಟು ಹೋಗ್ತು ಅಂತ ಹೋಗ್ತಾರೆ. ಅದೇ ಭಗವಂತನನ್ನು ಬಿಟ್ಟು ನಾವೆಲ್ಲಿ ಹೋಗ್ಬೇಕು? ಭಾಳ ಕಷ್ಟ ಅದ. ಆ ಕಾರಣದಿಂದ ಆತ್ಮೋಪೇನ ಸರ್ವತ್ರ, ನಿನ್ನ ಆತ್ಮವೇ ಎಲ್ಲೆಡೆ ಇದೆ ಎಂದು ಯಾವುದನ್ನು ದ್ವೇಷಿಸಿದರೂ ಏನಾಗ್ತದ? ನಿನ್ನನ್ನು ನೀನು ದ್ವೇಷ ಮಾಡಿಕೊಂಡಂತೆ. ನಾವು ಯಾರ ಮೇಲೆ ದ್ವೇಷ ಮಾಡಿದ್ರೆ, ಯಾರ ಮೇಲೆ ಮಾಡಿದಂಗಂದ್ರೆ ನಮ್ಮನ್ನೇ ನಾವು ಮಾಡಿಕೊಂಡಂಗಂತ. ಆ ಕಾರಣದಿಂದ ತನ್ನನ್ನು ತಾನು ದ್ವೇಷಿಸುವುದೆಂಬ ಮಾತು ಎಲ್ಲಿಯೂ ಇಲ್ಲ. ಜಗತ್ತಿನಲ್ಲಿ ಎಲ್ಲೇನ ಕೇಳಿರೇನು? ಮಗನ ಮೇಲೆ ತಂದೆ ದ್ವೇಷ ಆದ್ರಿ, ತಂದೆ ಮಗಂದು ಅಣ್ಣ ತಮ್ಮರ ಮೇಲೆ ದ್ವೇಷ ಆದ್ರಿ. ಜಗತ್ತಿನಲ್ಲಿ ನಾನಾ ರೀತಿಯ ದ್ವೇಷ ಆದಂತೆ ಕೇಳಿದರುಂಟು. ತಮ್ಮ ಮೇಲೆ ತಾವು ದ್ವೇಷ ಮಾಡಿಕೊಂಡನಂದ್ರೆ ಯಾರು ನಂಬ್ತಾರ? ಯಾರು ಮಾಡಿಕೊಂಡಿಲ್ಲ. ಯಾರು ಮಾಡಿಕೊಂಡಿಲ್ಲ. ಅದರಂತೆ ಪ್ರಪಂಚದ ವ್ಯವಹರಿಸುವಾಗ ಅನಿವಾರ್ಯವಾಗಿ ರಾಗದ್ವೇಷಗಳು ಉಂಟಾಗ್ತಾವಲ್ಲ ಅಂತ ಪ್ರಶ್ನೆ. ಪ್ರಪಂಚದಲ್ಲಿ ರಾಗದ್ವೇಷ ಉಂಟಾಗ್ತವೆ, ಸಹಜ. ಆವಾಗ ಇಂದ್ರಿಯಗಳಿಗೆ ಏನಾಗ್ತದಂದ್ರೆ ಸಂಭವಿಸುವ ವಿಷಯದ ಅನುಕೂಲ ಅನಾನುಕೂಲದಿಂದ ಅನುಕೂಲ ಆದರೆ ರಾಗ, ಅನಾನುಕೂಲ ಆದರೆ ದ್ವೇಷ ಆಗ್ತವಿಲ್ಲ ಇವು. ಮತ್ತು ನೀವು ದ್ವೇಷಿಸಬಾರದು ಅಂತ ಹೇಳ್ತಾರಲ್ಲ, ಹೇಗೆ ಅಂದರೆ ಇಲ್ಲಿ ತಪ್ಪಿಸಿಕೊಳ್ಳುವುದು ಹೇಗೆ ಅಂತ ಪ್ರಶ್ನೆ ಮಾಡಿದರೆ, ಆತ್ಮಪಂ ಬುದ್ಧಿ ಸಿದ್ಧಿಸಿತೆಂದರೆ ಈ ಸಮಸ್ಯೆಗಳೇ ಸಂಭವಿಸುವುದಿಲ್ಲ. ಜ್ಞಾನದಿಂದ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ಯಾವಾಗ ಆಯಿತು ಅಂದರೆ ಆವಾಗ ಈ ರಾಗದ್ವೇಷಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಅರ್ಥಾತ್ ವಿಚಾರ ಮಾಡ್ರಿ, ಎಷ್ಟು ಜನ ರಾಗದ್ವೇಷದಿಂದ ಕಡಿಗೆ ಆಗ್ಯಾರಂದ್ರೆ ಎಲ್ಲೋ ಕೆಲವು ಆತ್ಮಜ್ಞಾನಿಗಳನ್ನ. ಹಾಗಾಗಿ ನಾವು ಒಂದು ದಿನ ಒಂದು ಮಿಠಾಯಿಯನ್ನು ತಿಂತೀವಂದ್ರೆ ಬೇಗ ಬೇಗ ತಿನ್ನಲಿಕ್ಕೆ ಹೋದರೆ ತಪ್ಪಿ ನಮ್ಮ ನಾಲಿಗೆಯನ್ನು ಕಚ್ಕೊಂತೀವಿ. ಎಷ್ಟೋ ಸಲ ನಮ್ಮ ನಾಲಿಗೆನ ನಾವೇ ಕಚ್ಕೊಂಡಿವಿಲ್ರಿ. ವಿಶೇಷವಾದ ಬಾಧೆ ಅಂದ್ರೆ ದುಃಖ ಆಗ್ತದೆ ನಾಲಿಗೆ ಕಚ್ಚಿದಾಗ. ಅದೇ ನಾಲಿಗೆ ಮೇಲೆ ಅನಂತ ವಸ್ತುಗಳನ್ನು ಕಚ್ಚುತ್ತವಲ್ಲ, ನಮಗೆ ಏನೇನ ದುಃಖ ಆಗಿದೇನು?
ಆಗಿಲ್ಲ. ಅದೇ ನಾಲಿಗೆ ಕಚ್ಚಿದಾಗ ಅನಂತ ಬಾಧೆ ಆಗ್ತದೆ. ಹಾಗೆ ಹಾಳು ಹಲ್ಲುಗಳು ಮೃದುವಾದ ನಾಲಿಗೆಯನ್ನು ಕಚ್ಚಿವಂತೀವಿ ನಾವು. ಹಲ್ಲು ನಾಲಿಗೆ ಕಚ್ಚಿದವಂತಿಲ್ಲ. ಆದರೆ ಇದಕ್ಕೆ ತಕ್ಕ ಶಾಸ್ತಿ ಮಾಡುತ್ತೇನೆಂದು ಕಲ್ಲಿನಿಂದ ಹಲ್ಲನ್ನು ಕೊಟ್ಟುತ್ತಿದ್ದೇನು. ಹಲ್ಲೇ ನಾಲಿಗೆ ಕಚ್ಚದ, ಇದಕ್ಕೆ ತಕ್ಕ ಪಾಠವನ್ನು ಮಾಡಬೇಕಂತ ದ್ವೇಷದಿಂದ ಕಲ್ಲನ್ನು ತಗೊಂಡು ಹಲ್ಲನ್ನು ಕುಟ್ಟುತ್ತವೇನು? ಕೊಟ್ಟುತ್ತಿಲ್ಲ. ಯಾಕೆಂದ್ರೆ ಆ ನಾಲಿಗೆಯು ನನ್ನದೇ, ಹೌದಿಲ್ಲ? ಕಡಿದ ಹಲ್ಲು ನನ್ನದು. ಹೀಗೆ ಎರಡಲ್ಲೂ ತಮಗೆ ಆತ್ಮೀಯ ಬುದ್ಧಿ ಇದೆ. ಹಲ್ಲಿನ ಮೇಲೆ ಕೂಡ ಅಷ್ಟ ಪ್ರೇಮ ಅದ, ನಾಲಿಗೆ ಮೇಲೆ ಅಷ್ಟ ಪ್ರೇಮ ಅದ. ಹಲ್ಲಿನ ಮೇಲೆ ಪ್ರೇಮ ಇದ್ದು ನಾಲಿಗೆ ಮೇಲೆ ದ್ವೇಷ ಇತ್ತಂದ್ರೆ ಆ ಪ್ರಶ್ನೆ ಬೇರೆ. ನಾಲಿಗೆ ಮೇಲೆ ಪ್ರೇಮ ಇದ್ದು ಹಲ್ಲಿನ ಮೇಲೆ ದ್ವೇಷ ಇದ್ರೆ ನಡೀತಿತ್ತು. ನಾಲಿಗೆಯನ್ನು ಕತ್ತರಿಸಾಗ್ತದ್ದ, ಹಲ್ಲನ್ನು ಕೊಡ್ತದ್ದ. ಎರಡೂ ತನ್ನವೇ ಅಂದಾಗ ಆತ್ಮೀಯ ಬುದ್ಧಿ ಇದೆ ನೋಡಲ್ಲಿ. ಎಲ್ಲಿದೆ ಅಲ್ಲಿ ಪ್ರೇಮದ ಬುದ್ಧಿ ಇದೆ ನಮ್ಮಲ್ಲಿ. ನಾಲಿಗೆ ಮೇಲೆ ಎಷ್ಟು ಪ್ರೇಮ ಅದ, ಹಲ್ಲಿನ ಮೇಲೆ ಎಷ್ಟು ಪ್ರೇಮ ಅದ. ಅದರಂತೆ ಮಹಾತ್ಮರಿಗೆ ಆತ್ಮವತ್ ಸರ್ವಭೂತಾನಿ ಎಂಬ ಸೂತ್ರ ಅನುಗುಣವಾಗಿ ಯಾವ ವಿಧದಿಂದಲೂ ದ್ವೇಷವಿರಲು ಅವಕಾಶ ಇಲ್ಲ. ಎಲ್ಲಿ ಅಂದರೆ ತ್ಯಾಗದ ಕರ್ಮಗಳಲ್ಲಿ. ಕರ್ಮ ಮಾಡು, ಕರ್ಮದಲ್ಲಿ ತ್ಯಾಗ ಇತ್ತಂದ್ರೆ ಹಾಗೆ. ಇದಕ್ಕೆ ಉದಾಹರಣೆ ಅಂದರೆ ಭಕ್ತ ಪ್ರಹ್ಲಾದ ಅಂತ ಕೇಳಿರಲ್ಲ. ತನ್ನನ್ನು ಕ್ಷರಹಿಂಸೆಗೆ ಗುರುಪಡಿಸಿದ ತಂದೆಗೆ ಮುಕ್ತಿ ದೊರೆಸಿದ ಮಗನಾಗಿ ಬೆಳೆದಿದ್ದಾನೆ. ತಂದೆ ಎಷ್ಟು ದ್ವೇಷ ಮಾಡ್ತಿದ್ದ ಮಗನಂದ್ರೆ ಕೊನೆಗೆ ಈತನನ್ನ ಬೆಟ್ಟದ ಮೇಲಿಂದ ಹೊಗೆದು ಕೊಲ್ಲಿವರಿ ಅಂತ ಕಳಿಸ್ತಾನೆ. ಆ ತಂದೆಯ ಆಜ್ಞೆ ಅನುಸಾರವಾಗಿ ಪ್ರಹ್ಲಾದನನ್ನ ಪರ್ವತದ ಮೇಲೆ ಕರ್ಕೊಂಡು ಹೋಗಿ ಜಾಡಿಸಿ ಬೀಸಿ ಹೋಗಿದಾಗ ಕೆಳಗಡೆ ಸೆರಗನ್ನು ಒಡ್ಡಿ ಯಾವ ಭೂತಾಯಿ ಅಥವಾ ವೇದ ತಾಯಿ ಆಕೆ ಬಂದು ಉಡಿಯಲ್ಲಿ ಹಾಕಿಕೊಳ್ಳಂತ ಏನೊಂದು ಗಾಯ ಆಗಲಾರ್ದಂಗ ಯಾರು ರಕ್ಷಣೆ ಮಾಡಿದ್ರು? ಹಾಗೆ ಅಂಥ ದ್ವೇಷ ಮಾಡಿದಂಥ ತಂದೆಗೆ ಮಗ ಆತನಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿದ ನೋಡ್ರಿ. ತಂದೆಯನ್ನು ದ್ವೇಷ ಮಾಡಿದ್ನೇನು? ಮಾಡಲಿಲ್ಲ. ಅವನ ಶ್ರೇಯಸ್ಸಿಗಾಗಿ, ಅವನ ಒಳ್ಳೆಯದಕ್ಕಾಗಿ ಪ್ರಯತ್ನ ಮಾಡಿದ. ಇದು ಭಕ್ತನ ಮೊದಲನೆಯ ಲಕ್ಷಣ. ಅದಕ್ಕೆ ತನಗೆ ಕೇಳನ್ನ ಬಯಸಿದವರಿಗೆ ಒಳ್ಳೆಯದನ್ನು ಮಾಡಬೇಕಂತ ಅವರಲ್ಲಿರ್ತದ. ಪರೀಕ್ಷೆ ಮಾಡಿ ನೋಡಬೇಕು, ಸುಮ್ಮನೆ ನೋಡಬಾರ್ದು. ಪರೀಕ್ಷೆ ಮಾಡಿ ನೋಡಬೇಕು. ಇವರಲ್ಲಿ ಕ್ಷಮಾಗುಣ ಆದೋ ಇಲ್ಲೋ, ಅವರಲ್ಲಿದ್ದಂಗೆ ದ್ವೇಷ ಇವರಲ್ಲಿ ಆದೋ ಇಲ್ಲೋ. ಇಲ್ಲ. ಯಾವ ಭೂತವನ್ನು ಅವನು ದ್ವೇಷಿಸಬಾರದು. ಇಷ್ಟು ಮಾತ್ರವೇ ಸಾಕೇ ಸಾಲದು. ಕಾರಣವೇನೆಂದರೆ ದ್ವೇಷಿಸಬಾರದೆಂಬುದು ನಿಷೇಧಾತ್ಮಕ ಲಕ್ಷಣ. ಇದಕ್ಕೆ ಜೊತೆಯಾಗಿ ವಿಧಾಯಕ ಲಕ್ಷಣವು ಬಂದರೆ ಸಮಗ್ರತೆಯು ಸಿಗುತ್ತದೆ. ಇರಬಾರದು ದ್ವೇಷ, ಆದರೆ ಇರಬೇಕಾದದ್ದು ತಕ್ಷಣವೇ ಶ್ರೀಕೃಷ್ಣ ಹೇಳನ. ಮೈತ್ರ ಕರುಣ ಏವಚ, ದ್ವೇಷಿಸಬಾರದು. ಈ ಲಕ್ಷಣವಿದ್ದರೆ ಭಕ್ತನೆನ್ನಬಹುದೇ ಅಂದರೆ, ನೋಡು, ಈ ಕಂಬ, ಈ ಗೋಡೆಗಳು ಯಾರನ್ನು ದ್ವೇಷಿಸುತ್ತವೆ, ಇಷ್ಟು ಮಾತ್ರದಿಂದ ಇವುಗಳನ್ನು ಭಕ್ತರೆನ್ನಲಾಗುತ್ತದೆ. ಇದೊಂದೇ ಲಕ್ಷಣ ಇದ್ರೆ ಅವನು ಭಕ್ತ ಅಲ್ಲೋಡು, ಕಿತ್ತಿನ ಹಾಕ್ತಾರ ಮೂಲ ಬಡ ಸಹಿತ.
ಈ ಗೋಡೆಗದ, ಈ ಮನೆಗದ. ಈ ಮನೆ ಗೋಡೆ ಯಾರನ್ನ ಪ್ರೇಮನೂ ಮಾಡಂಗಿಲ್ಲ, ಯಾರನ್ನ ದ್ವೇಷನೂ ಮಾಡಂಗಿಲ್ಲ. ಸ್ವಂತ ಮನೆ ಕಟ್ಟಿದವನಿದ್ರು ಅಷ್ಟೇ, ಬಾಡಿಗೆದಾರನಿದ್ರು ಅಷ್ಟೇ, ಕಳ್ಳ ಬಂದ್ರು ಅಷ್ಟೇ, ಸುಳ್ಳ ಬಂದ್ರು ಅಷ್ಟೇ. ಯಾರ ಮೇಲೆ ದ್ವೇಷ ಮಾಡಂಗಿಲ್ಲ. ಅಂದಾಗ ಈ ಗೋಡೆ ಕಂಬಗಳು ಯಾರನ್ನ ದ್ವೇಷ ಮಾಡಂಗಿಲ್ಲ ಅಂದರೆ, ಗೋಡೆ ಕಂಬಗಳೇ ಭಕ್ತರು ಅಂತ ಅಂತಿರೇನು ಅನ್ನೋದಿಲ್ಲ. ಯಾಕೆ ದ್ವೇಷಿಸಬಾರದು ಅನ್ನುವ ಲಕ್ಷಣ ಏನಾದ ಎರಡನೇದಂದರೆ, ದುರುಪಯೋಗವಾಗದಂತೆ. ಯಾರನ್ನ ಉಪಯೋಗ ಮಾಡಿಕೊಳ್ಳುವ ಪ್ರಯತ್ನ ಅವರು ದುರುಪಯೋಗ ಮಾಡುವಂಥ ಪ್ರಯತ್ನ ಮಾಡಂಗಿಲ್ಲ. ಒಳ್ಳೇದೇನದ ಎಲ್ಲವನ್ನು ಉಪಯೋಗ ಮಾಡಮಂತಾರ. ಜಗತ್ತಿಗಾಗಿ ಏನು ಸಾಧ್ಯ ಅದ ಅದನ್ನು ಉಪಯೋಗ ಮಾಡೋದು, ಅದನ್ನು ದುರುಪಯೋಗ ಮಾಡೋದು ಭಕ್ತನ ಲಕ್ಷಣ ಅಲ್ಲ. ಭಕ್ತರೇ ದುರುಪಯೋಗ ಮಾಡಿದರೆ ಭಕ್ತನಿಗೆ ಲಕ್ಷಣ ಅಲ್ಲ. ಅಂದರೆ ಗುರು ದುರುಪಯೋಗ ಮಾಡಿದರೆ ಅವನಿಗೇನಂತೀರಿ? ಅವನಿಗೇನು ಅನ್ಬೇಕು? ಶಾಸ್ತ್ರದ ಸೂಕ್ಷ್ಮ ದೃಷ್ಟಿಯನ್ನು ನೋಡಿದಾಗ ನಿಜವಾದ ಶೋಧನೆ ಗೊತ್ತಾಗ್ತದೆ. ಆ ಶೋಧನೆಯಿಂದ ಅಂತಪ್ಪ ಮಹಾತ್ಮರ ಹುಡುಕುವಿಗೆ ಪ್ರಾರಂಭ ಆಗ್ತದೆ. ಆ ಹುಡುಕಾಟದಿಂದ ಪೂರ್ವಜನ್ಮದ ಸುಕೃತ ಬಲದಿಂದ ಅವನಿಗೇನಾಗ್ತದಂದರೆ, ಚತುರ್ವಿಧ ಫಲದಲ್ಲಿ ಮೊದಲನೇ ಫಲ ಈಶ್ವರ ಕೃಪಾ ಆಗ್ತದೆ. ಯಾವಾಗ ಈಶ್ವರ ಕೃಪಾ ಆಯಿತು ಅಂದರೆ ಮುಂದೆ ಶಾಸ್ತ್ರದ ಕೃಪೆ ಆಗ್ತದೆ, ವೇದ ಕೃಪೆ ಆಗ್ತದೆ. ಯಾವಾಗ ವೇದಗಳ ಕೃಪೆ ಆಗ್ತದಂದ್ರೆ ಅಲ್ಲಿ ಗುರುವಿನ ಕೃಪೆ ಆಗ್ಯದ ಅಂತ ಅರ್ಥ. ಇವು ಮೂರು ಕೃಪೆ ಆಯಿತು, ಅಂತಃಕರಣ ಕೃಪೆ ಆಗದಿದ್ದರೆ ಮೂರು ಕೃಪೆ ಕೂಡ ವ್ಯರ್ಥ. ನೋಡಿ, ಮೂರು ಇದನ್ನು ವ್ಯರ್ಥ. ಎಲ್ಲ ಆದ, ಒಲೆ ಆದ, ಗಡಿಗಾದ, ಮುಚ್ಚಳಾದ, ಮನೆಗೆ ಮಾಡುವಂಥ ಪದಾರ್ಥ ಅದ, ಎಲ್ಲ ಸಾಮಾನುಗಳಾವ, ಖಾರ ಅದ, ಉಪ್ಪಾದ, ಎಲ್ಲ ಎಲ್ಲ ತಯಾರ ರೆಡಿ ಅದ. ಆದರೆ ಬೆಂಕಿನೇ ಇದ್ದಿಲ್ಲ ಅಂದರೆ ಅಡಿಗೆ ಆಗ್ತದೆ. ಕೆಳಗೆ ಬೆಂಕಿ ಹಚ್ಚಬೇಕಲ್ಲ, ಒಳಗೆ ಹಚ್ಚಂಗಿಲ್ಲ. ಅಡಿಗೆ ಮಾಡಬೇಕಾದ್ರೆ ಕೆಳಗೆ ಹಚ್ಚಬೇಕು. ಸೂಕ್ಷ್ಮ ನೋಡ್ರಿ. ಅಡಿಗೆ ಮಾಡಾಗ ಸಾಮಾನು ಹಾಕಿ ಒಳಗೆ ಹಚ್ತದೆ ಬೆಂಕಿ, ಹೊರಗೆ ಹಚ್ಚಬೇಕು. ಅನುಭವದ ಅಡಿಗೆ ಮಾಡಬೇಕಾದ್ರೆ ಹೊರಗೆ ಹಚ್ಚೋದಲ್ಲ, ಒಳಗೆ ಹಚ್ಚಬೇಕು. ಒಳಗೆ ಹಚ್ಚಬೇಕಿತ್ತು. ಹೊರಗೆ ಹಚ್ಚೋ ಬೆಂಕಿ ಯಾವುದು, ಒಳಗೆ ಹಚ್ಚೋ ಬೆಂಕಿ ಯಾವುದು ವಿಚಾರ ಮಾಡ್ಬೇಕಲ್ಲ. ಈ ಬೆಂಕಿ, ಅಡಿಗೆ ಮಾಡೋ ಬೆಂಕಿ ಹೊರಗೆ ಹಚ್ಚಬೇಕು, ಒಳಗೆ ಹಚ್ಚೋದಲ್ಲ. ಈ ಬೆಂಕಿ ಇದು ಪಂಚಮಹಾಭೂತದ ಯಾವ ಅಗ್ನಿ ತತ್ವದಿಂದ ಹುಟ್ಟಿದ ಬೆಂಕಿ ಇದು. ಆದರೆ ಅದು ಜ್ಞಾನಾಗ್ನಿ ಅಂತದು. ಈ ಬೆಂಕಿ ಅಲ್ಲ, ಒಳಗೆ ಹಚ್ಚೋದು ಜ್ಞಾನಾಗ್ನಿ. ಅದು ಎಲ್ಲಿಂದ ಹುಟ್ಟ್ಯದಂದ್ರೆ ಪಂಚಮಹಾಭೂತದಿಂದ ಹುಟ್ಟಿದ್ದಲ್ಲ. ಇದು ಗುರುವಿನಿಂದ ಹುಟ್ಟಿದ್ದು. ಗುರುವಿನಿಂದ ಹುಟ್ಟಿದ್ದಿಲ್ಲ. ಆ ಬೆಂಕಿ ಒಳಗೆ ಹಚ್ಚಿದಾಗ ಮೈತ್ರ ಕರುಣ ಏವಚ ಅಂತ ಭಗವಂತ ಹೇಳ್ದಂಗೆ ನಮಗೆ ಭೂಮಿಯಿಂದ ಬೆಳೆ ಬರಬೇಕು. ನೋಡ್ರಿ, ಯಾವುದನ್ನ ಹಾಕ್ಲಿ ಅದು ಎರಡು ಕೆಲಸ ಮಾಡುತ್ತೇವೆ. ಏನೆರಡು ಅಂದರೆ, ಮೊದಲು ಅದರಲ್ಲಿನ ಹುಲ್ಲು ಕಲ್ಲು ತೆಗೆದು ಹಾಕುತ್ತೇವೆ. ಶರೀರವೆಂಬ ಹೊಲವ ಹಸನ ಮಾಡಿರಿ. ಮೊದಲು ಹಸ ಮಾಡ್ತೀವಿಲ್ಲ, ಹುಲ್ಲು ತೆಗಿತೀವಿ, ಕಲ್ಲು ತೆಗೆದಾಕ್ತೀವಿ. ಅನಂತರ ಬೀಜವನ್ನು ಬಿತ್ತುತ್ತೇವೆ. ಮೊದಲನೆಯದು ವಿಧ್ವಂಸಕ ಪದ್ಧತಿ. ಮೊದಲು ಹೊಲದಲ್ಲಿದ್ದು ಧ್ವಂಸ ಮಾಡಬೇಕು. ಮತ್ತು ಅದಕ್ಕೆ ನೀರು ಹಾಕ್ಯಂತ ಹೋಗ್ತೇನೆ ನೀನು.
ನೀರು ಹಾಕಿ ಮತ್ತೊಂದು 2 ಟ್ರಿಪ್ ಕಲ್ಲು ತಂದು ಹಾಕೋದಿಲ್ಲ, ವಿಧ್ವಂಸಕ ಬಂಡೆ ಹೊಡೆದಂಗ. ಎರಡನೆಯದು ವಿಧಾಯಕ ಪದ್ಧತಿ. ವಿಧಾಯ ಎರಡೂ ಬೆರೆತಾಗಲೇ ಸಮಗ್ರತೆ. ತೆಗೆದು ಹುಲ್ಲುನು ತೆಗೆದೆ, ಕಲ್ಲುನು ಹೊಡೆದೆ, ಬೀಜ ಬಿತ್ತಲಂದ್ರೆ ವ್ಯರ್ಥಲ್ಲ. ಅಂದ್ರೆ ಏನಾಯ್ತು ಇಲ್ಲಿ ವಿಧ್ವಂಸಕ ಪದ್ಧತಿ ಜೊತೆಯಲ್ಲಿ ವಿಧಾಯಕ ಪದ್ಧತಿ ಇರಬೇಕು ಅಂದ್ರೆ ಕೆಲವು ಭೂತವನ್ನ ದ್ವೇಷಿಸಬಾರದು, ಜೊತೆಗೆ ಎಲ್ಲವನ್ನ ಪ್ರೀತಿಸಬೇಕಂತ. ಪ್ರೀತಿ ಮಾಡಿದಿಲ್ಲ. ಅದೇ ರೀತಿ ದ್ವೇಷ ಮಾಡುವುದು ವಿಧ್ವಂಸಕ, ಪ್ರೀತಿ ಮಾಡುವುದು ವಿಧಾಯಕ. ಎರಡು ಕೂಡಿದಾಗ ಅದು ಹೊಲ ಆಗ್ತದೆ, ಅಲ್ಲಿ ಕಾರ್ಯ ನಡೀತದೆ. ಹಾಗಾಗಿ ಎರಡೂ ಬೆರೆತರೆ ಭಕ್ತನ ಸ್ವರೂಪಕ್ಕೆ ಸಮಗ್ರತೆ. ಹಾಗಾಗಿ ಭಕ್ತ ಪ್ರಥಮ ಲಕ್ಷಣ ಮೈತ್ರ ಅಂತ ಇದ್ರೆ, ಇದು ಎರಡನೆಯ ಲಕ್ಷಣ. ದ್ವೇಷಿಸಬಾರದು ಪ್ರಥಮ, ಮೈತ್ರ ಅಂದ್ರೆ ಎರಡನೇ ಲಕ್ಷಣ. ಜ್ಞಾನಿಗಳಲ್ಲಿ, ಹಿರಿಯರಲ್ಲಿ, ಭಕ್ತರಲ್ಲಿ ಮೈತ್ರಿಯನ್ನು ತೋರಿಸಬೇಕು. ಯಾಕಂದ್ರೆ ಇದು ಕರುಣೆಯ ಲಕ್ಷಣ ಅಂತಾರೆ. ಅವರಲ್ಲಿ ಹೋದಾಗ ನಮಗೆ ಹೇಗಿರಬೇಕು ವೃತ್ತಿ ಅಂದ್ರೆ 8 ರೀತಿಯ ಏನು ಹೇಳಿಕಂತ ಬಂದಾರ, ಅವರಲ್ಲಿ ನಮಗೆ ಆ ಥರ ಭಾವನೆಗಳು ಬಂದು ನಮ್ಮನ್ನು ನಾವು ಮರೆತು ಯಾರ ಮುಂದೆ ನಿಂತು ನಾವೇನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗಬಾರದು. ಅಂಥ ಕಿಂಕರತ್ವ ಭಾವ ಬರುತ್ತೆ ನೋಡ್ರಿ. ಹಾಗಾಗಿ ದೀನ ದುಃಖಿತರಲ್ಲಿ ದಯೆಯನ್ನು ತೋರಿಸಬೇಕಂದ್ರು. ದೀನರು ಮತ್ತು ದುಃಖಿತರು ಅಂದ್ರು. ದೀನರು ಯಾರು, ದುಃಖಿತರು ಯಾರು ಇಲ್ಲಂದ್ರೆ, ದೀನರು ಅಂದ್ರೆ ಬಡವರು ಅಂತ. ದುಃಖಿತರು ಯಾರು ಅಂದ್ರೆ ತನ್ನನ್ನು ತಾನು ತಿಳಿಯಲಾರದವರು. ತನ್ನನ್ನ ತಾನು ತಿಳಿಲಾರದ ಜಗತ್ತೇ ದುಃಖದಲ್ಲಿ ಮುಳುಗ್ಯದ. ಎಲ್ಲರಿಗೂ ಬಡತನ ಸಮಾನವಾದ ದುಃಖ ಅಲ್ಲ ನೋಡ್ರಿ. ಸಮಾನವಾದ ದುಃಖ ಎಲ್ಲರಿಗಿಲ್ಲಿದು. ಕೆಲವು ಮಂದಿಗೆ ಬಡತನ ದುಃಖ ಅದ, ಅದು ಎಲ್ಲರಿಗೂ ಬಡತನ ಅದೇನು. ಆದರೂ ಕೂಡ ಅವರು ಕೂಡ ಹೆಚ್ಚಿನ ದುಃಖದಲ್ಲಿ ಯಾವ ದುಃಖ? ಮರಣ ದುಃಖ. ಇದು ಎಲ್ಲರಿಗೂ ಸಮಾದಿಲ್ಲ. ಬಡವನಿಗೆ ಸಮೇತ, ಬಲ್ಲಿದನಿಗೂ, ರೈತನಿಗೂ, ರಾಜನಿಗೂ, ಯೋಗಿಗೂ, ತ್ಯಾಗಿಗೂ ಕೂಡ ಇದಾದ. ಇಲ್ಲಿ ಏನು ಮಾಡುವುದು ಅಂತ ಹೇಳಿದ್ರೆ, ಆಹ್ಲಾದ ದುಷ್ಟರನ್ನ ನೀಚರನ್ನ ನೋಡಿದಾಗ ಉಪೇಕ್ಷ, ಉದಾಸೀನ ಭಾವ ದ್ವೇಷವಲ್ಲ ಅಂತ ಶಾಸ್ತ್ರದಲ್ಲಿ ಏನು ಹೇಳ್ತಂದ್ರೆ, ನಾವು ಸುಖವನ್ನ ಪಡಿಬೇಕಾಗಿತ್ತು ಅಂದ್ರೆ ದುಷ್ಟರನ್ನ, ನೀಚರನ್ನ, ಕೆಟ್ಟವರನ್ನ, ಅಧರ್ಮಿಗಳನ್ನ ನೋಡಿದಾಗ ಉಪೇಕ್ಷೆ ಮಾಡೋದು ಭಾಳ ಹೆಚ್ಚಿಗಬಾರ್ದವನು. ಯಾಕೆ ಅವ್ರು ಬಿಟ್ಟರೆ ನಡೆಯಂಗಿಲ್ಲ ಪ್ರಪಂಚ. ನಿಂದು ಚಲೋ ನಡೀತದ, ನಾವೇನು ತಿಳ್ಕೊಂಡ್ವಿ, ಅವರು ಬಿಟ್ಟರೆ ಕೆಟ್ಟ ಹೋಗ್ತದೇನೋ ನಮ್ಮದಂತ ನಾವು ತಿಳ್ಕೊಂಡ್ವಿ. ಯಾರನ್ನ ಬಿಟ್ಟರೆ ಭಾಳ ಚಲೋ ಆಗ್ತದ ನಾವು ತಿಳ್ಕೊಂಡ್ವಿ, ಅವನು ಹಿಡ್ಕೊಂಡ್ರೆ ಚಲೋ ಆಗ್ತದ ಅಂತ ಹಿಂಗೆ ಹೋಗ್ಯದ ನೋಡ್ರಿ. ಅದಕ್ಕೆ ಉಪೇಕ್ಷೆ ಮಾಡೋದು. ಹೆಂಗೆ ಉಪೇಕ್ಷೆ ಮಾಡೋದು? ಉದಾಸೀನ ಭಾವೇ, ದ್ವೇಷ ಇಲ್ಲ, ರಾಗಿಲ್ಲ. ಮನೆಯಲ್ಲಿ ಇಷ್ಟು ಸಾಯಂಕಾಲ ಸ್ವಲ್ಪ ಕಸ ಕಡ್ಡಿಯನ್ನು ಬಿದ್ದರೆ ದ್ವೇಷ ಆಗ್ತದೆ. ಏನಪ್ಪ ಎಷ್ಟು ಕಸ ಅದ ಇನ್ನ ತೆಗೆದಿಲ್ಲ ಹನುಮಂತಂತಿ, ಹೌದಲ್ಲ? ತೆಗೆದು ಹಾಕಿದ್ರೆ ಸಂತೋಷ ಪಡ್ತೀವಿ. ದಾರಿ ಹಿಡಿದು ಇಲ್ಲಿ ಬರೋರಾಗಾಗಿ ನೀವೆಷ್ಟೋ ದಾರಿಯಲ್ಲಿ ಏನೇನೋ ಕಸ, ಕಡ್ಡಿ, ಗಿಡ, ತಪ್ಪಲ, ಬಟ್ಟೆ, ಬರೀ ಬಾಟಲ್ ಏನೆಲ್ಲ ದಾಟಿ ಬಂದಿರಿ.
ನಿಮ್ಗೆ ಅಲ್ಲಿ ದ್ವೇಷ ಆಗಿದೆ, ಏನಪ್ಪ ಇಷ್ಟೆಲ್ಲ ಬಿದ್ದವನು ರೋಡಿಗೆ ಅಂತ ಯಾರನ್ನ ಬಳದು ಬಂದ್ರೆ ನೀವು ಉದಾಸೀನ ಭಾವ. ಅದಕ್ಕೆ ಮಹಾತ್ಮರು ಏನು ಮಾಡೋ, ಉದಾಸೀನ ಭಾವ ಮಾಡಿದ್ರೆ ದ್ವೇಷ ಮಾಡಿದಂಗಾಯ್ತನಲ್ಲಿ. ಕಸ ಕಡ್ಡಿಗೆ ದಾರಿಯಲ್ಲಿ ಬಿದ್ದ ಕಸ ಕಡ್ಡಿ ಮೇಲೆ ದ್ವೇಷ ಇಲ್ಲ, ಮತ್ತೆ ಪ್ರೇಮನೇ ಇಲ್ಲ, ಎರಡೂ ಇಲ್ಲ. ಅದೇ ಕಸದಾಗ ಸ್ವಲ್ಪ ಮನೆಗೆ ಬಿದ್ದದಲ್ಲಪ್ಪ, ಇಲ್ಲಿ ದ್ವೇಷ, ಹಸಾದ್ರೆ ರಾಗ, ಹೊಲಸಾದ್ರೆ ದ್ವೇಷ ಆಗ್ತದೆ. ಅದಕ್ಕೆ ಬೀದಿಯ ಗಸದಲ್ಲಿ ಹೆಂಗೆ ನೋಡುತ್ತದೆ, ನಿನ್ನ ಅಂತಃಕರಣದಲ್ಲಿ ಆಗುವಂಥ ಎಲ್ಲವನ್ನು ಕೂಡ ಉದಾಸೀನ ಭಾವದಿಂದ ನೋಡೋದು ಏನಾಗ್ತದೆ. ಉದಾಸೀನ ಭಾವದಿಂದ ನೋಡಿದ್ರೆ ನಮ್ಗೆ ಆನಂದ ಆಗ್ತದೆ, ದ್ವೇಷ ಭಾವದಿಂದ ನೋಡಿದ್ರೆ ಆನಂದ ಕೆಟ್ಟ ಹೋಗ್ತದೆ. ಏನು ಒಂದು ದಿನ ಕಸ ಬಳಿಲಿಲ್ಲ ಅಂದರೆ ಮನೆ ಕಸ ಇತ್ತು ಅಂತದಿಗಾರಿ ಬೆಳಿಲಿಕ್ಕೆ ಆಗಲಿಲ್ಲ, ಏನು ದೊಡ್ಡ ಆಗದ ಅಲ್ಲಿ ಏನಾಗದ ಅಂತ. ಆ ರೀತಿ ನಿರ್ಮಮ ಅಂದರೆ ಇದು ಭಕ್ತನ 4ನೇ ಲಕ್ಷಣ. ಭಕ್ತನಲ್ಲಿ ಯಾವಾಗಲೂ ಮಮಕಾರ ಇರಬಾರದು. ತಾಯಿಯು ತನ್ನ ಮಕ್ಕಳನ್ನ ಎಂದೂ ದ್ವೇಷ ಮಾಡೋದಿಲ್ಲ. ಯಾಕಂದ್ರೆ ಅವರು ಮಕ್ಕಳು ತಾಯಿಗೆ ದುಷ್ಟರಾಗೇನೇ ಇರಲಿ, ಬುದ್ಧಿವಂತರೇ ಆಗಿರಲಿ, ಹೀನರೇ ಆಗಿರಲಿ, ದೀನರೇ ಆಗಿರಲಿ, ಅವರಲ್ಲಿ ತಾಯಿಗೆ ದ್ವೇಷ ಇಲ್ಲ ನೋಡ್ರಿ. ಮಕ್ಕಳು ಇವರು ಸರಿ ಇಲ್ಲಪ್ಪ ಅಂತೇಳಿ ದ್ವೇಷ ಮಾಡ್ತಾರೆ, ಹೋಗು ಮನೆ ಬಿಟ್ಟಂತ. ಅದನ್ನ ಪ್ರೀತಿ ಮಾಡ್ತಾರೆ, ಅದು ತಾಯಿಯ ಧರ್ಮ ಅಂತ ಪ್ರೀತಿ ಮಾಡೋದು. ಅದು ತನ್ನ ಕರ್ಮಾನುಸಾರವಾಗಿ ಯಾವ ಜೀವಿ ಹುಟ್ಟಿತ್ತಂದ್ರೆ ಅದನ್ನ ಪಾಡಿಗೆ ಅದು ಹೋಗ್ತದೆ. ನಿನ್ನ ಕೈಲಾದ ಸಹಾಯ ಸಹಕಾರವನ್ನು ನೀವು ಮಾಡಷ್ಟು. ಹೀಗೆ ಆದರೆ ಆಕೆಗೆ ಅವರಲ್ಲಿ ಮಮಕಾರವಿದೆ. ಆಕೆ ತಾಯಿಗೆ ಯಾಕೆ ಮಾಡ್ತಾಳೆ ಅಂದರೆ ಅಲ್ಲಿ ಮಮಕಾರ ಅದ, ಮಕ್ಕಳ ಮೇಲೆ ಮಮಕಾರ. ಮಮಕಾರದಿ ಮಿಕ್ಕಿನ ಬಂಧ ಉಂಟೆ. ಹಾಗೆ ಆಕೆಯ ಪ್ರೀತಿಯು ತನ್ನ ಮಕ್ಕಳಲ್ಲೇ ಪರಿಮಿತಗೊಂಡಿದೆ. ಆ ತಾಯಿ ಆ ಪ್ರೀತಿಯನ್ನು ಮಾಡಿರಲ್ಲ ಮಕ್ಕಳ ಮೇಲೆ, ಆದರೆ ಸೀಮಿತವಾದಂಥ ಪ್ರೀತಿ ಅದು. ತನ್ನ ಮಕ್ಕಳಲ್ಲೇ ಪ್ರೀತಿ ಮಾಡ್ತಾಳೆ ವಿನಃ ಅನ್ಯ ಮಕ್ಕಳನ್ನ ತನ್ನ ಮಕ್ಕಳಂತೆ ಪ್ರೀತಿ ಮಾಡೋದಿಲ್ಲ ಆ ತಾಯಿ. ಪ್ರೀತಿ ಇಲ್ಲಂತಲ್ಲ, ಆ ತನ್ನ ಮಕ್ಕಳ ಮೇಲಷ್ಟೇ ಪ್ರೀತಿ ಆದ ನೋಡ್ರಿ, ಹೌದಾ? ಅದೇ ರೀತಿ ಪಕ್ಕದ ಮನೆಯಲ್ಲಿ ಅನ್ಯ ಮಕ್ಕಳಲ್ಲಿ ಆ ತಾಯಿಗೆ ಪ್ರೇಮ ಇಲ್ಲ. ಆಕೆಯಲ್ಲಿ ಪ್ರೀತಿ ಇಲ್ಲಂತ್ರೇನು? ಆದ ಪ್ರೀತಿ ಇದ್ದದಕ್ಕೆ ಮಕ್ಕಳ ಮೇಲೆ ಮಾಡ್ತಾಳೆ. ಆದಂದ್ರೆ ಬೇರೆ ಮಕ್ಕಳಲ್ಲಿ ಮಾಡಬೇಕಾಗಿತ್ತಲ್ಲ, ಮಾಡೋದಿಲ್ಲ. ಅಂದ್ರೆ ಅನಾನುಕೂಲ ಅನುಕೂಲ ಪ್ರೀತಿಯನ್ನ ಮಾಡ್ತೀವಿ ಪ್ರಪಂಚವನ್ನು. ಮಗನ ಪ್ರೀತಿ ಮಾಡ್ತೀವಂದ್ರೆ ಮಗ ನನಗೆ ಅನುಕೂಲನ, ನಾ ಹೇಳಿದಂಗೆ ಇವನು ಮುಂದೆ ಮಾಡ್ತಾನ, ನನ್ನ ಸಾಕ್ತಾನ, ರಕ್ಷಣೆ ಮಾಡ್ತಾನಂತ ಅವನ ತಂದೆ ತಾಯಿ ಪ್ರೀತಿ ಮಾಡ್ತೀವಿ, ಅನುಕೂಲ ಅಂತ. ಅದೇ ಮಗ ಚಪ್ಪಲಿ ತಗೊಂಡು ಎದುರಿಗೆ ನಿಂದ್ರೆ ತಮ್ಮ ಅವಾಗ ಗೊತ್ತಾತ ನಿಂದ ಅಂತಿದ್ದ ತಾತ, ನಿಂದೇನು ಸುದ್ದಿ ಸಾಕಾಗ್ಯದಂತ ಮಗ ಎದುರಿಗೆ ನಿಂತ್ರೆ ಅದೇ ಮಗನ ದ್ವೇಷ ಮಾಡ್ತಿದ್ದೀಗ. ಅಂದ್ರೆ ನೀ ಯಾವುದಕ್ಕೋಸ್ಕರ ಪ್ರೀತಿ ಮಾಡಿದ್ದಿ? ಅನುಕೂಲ ಆತಂತ ಪ್ರೀತಿ ಮಾಡಿದ್ದಿ, ನಿನಗೆ ಅನಾನುಕೂಲ ಆಯ್ತಂದ್ರೆ ಅವನ ದ್ವೇಷ ಮಾಡ್ತಾನೆ. ಅದಕ್ಕೆ ಆ ತಾಯಿ ಮಕ್ಕಳು ಅನುಕೂಲ ಅಂತ ಪ್ರೀತಿ ಮಾಡ್ತಾಳೆ, ಬೇರೆಯವ್ರ ಮಕ್ಕಳು ಅನಾನುಕೂಲ ಅವರು, ಅದಕ್ಕಾಗಿ ಅಲ್ಲಿ ಪ್ರೀತಿ ಮಾಡಂಗಿಲ್ಲ. ಹೀಗೆ ತನ್ನ ಮಕ್ಕಳನ್ನ ಹೊಡೆಯಬೇಕಾದಾಗ ಅಂಗೈಯನ್ನ ದೊನ್ನೆಯಂತೆ ಮಾಡಿಕೊಂಡು ಹೊಡೆಯುತ್ತಾಳೆ. ಹೊಡಿತೆ ನೋಡಿ ನಿನ್ನ ಅಂತಂದ ತಾಯಿ ಕೈನೇ ತಗಂತ ನೋಡಿ ಬಡಿಗೆ ಅಂತಾಳ. ಆ ಬಡಿಗೆ ತಗಂತೀನಿ ಅಂತಾಳ, ಬಡಿಗೆ ಬಿಟ್ಟು ಕೈಯಿಂದ ಹಿಂಗ್ ಹೊಡಿತಾಳ ನೋಡ್ರಿ, ಹಿಂಗಂತಾಳಕ್ಕೆ. ಆದರೆ
ಬೇರೆ ಮಕ್ಕಳನ್ನ ಒಡೆಯುವಾಗ ಕೈ ಚಾಚಿ ಕಪಾಳಕ್ಕೆ ಬಾರಿಸುತ್ತಾಳೆ. ಕೈ ಚಾಚಿ ಹೊಡಿತಾಳೆ. ಚಾಚಿ ಹೊಡೆದಾಗ ಪೆಟ್ಟು ಹೆಚ್ಚಾಗ್ತದೆ. ನೋಡ್ರಿ, ಸಮೀಪ ಏನನ್ನ ಹೊಡ್ರಿ ಭಾಳ ಪೆಟ್ಟಾಗೋದಿಲ್ಲ. ಕಟ್ಟಿಗೆ ಹೊಡೆಯುವಾಗ ಹಿಂಗೆ ಎತ್ತಿ ಕೊಡ್ಲಿ ಹಿಂಗೆ ಹಾಕ್ರಿ, ಕಟ್ಟಿಗೆ ಸೀಳಂಗಿಲ್ಲ. ಮೇಲೆ ಎತ್ತಿ ಹೊಡೆದಾಗ ಪೆಟ್ಟು ಜಾಸ್ತಿ ಬಿಡ್ತದೆ, ಕಟ್ಟಿಗೆ ಸೀಳ್ತದೆ ನೋಡ್ರಿ. ಅದರಂತೆ ಈ ವ್ಯತ್ಯಾಸ ಯಾಕಪ್ಪ ಅಂದರೆ ಮಮಕಾರದಿಮ್ಮಿಕ್ಕಿನ ಬಂಧ ಉಂಟೆ. ಹೀಗೆ ಭಕ್ತನಿಗೆ ಮಮಕಾರ ಇರಕೂಡದು. ತಂದೆ ತಾಯಿ ಬಂಧು ಬೆಳಗಲ್ಲಿರಲಿ, ಭಕ್ತನಿಗಿರಬಾರದು. ಯಾಕಂದರೆ ಮಮಕಾರವನ್ನು ಹಿಡ್ದೀವಿ ಅಂದರೆ ಇಡ್ರಿ, ಇಲ್ರಿ ನನ್ನ ಪ್ರೀತಿನೇ ಪ್ರೇಮನ ಹಂಗಾದ, ಅದಕ್ಕೆ ನಾನು ಇವನ್ನ ಮಮಕಾರವನ್ನು ಮಾಡ್ತೀನಂದರೆ ಆ ಮಮಕಾರ ವಿಶ್ವವ್ಯಾಪ್ತಿಯಾಗಲಿ. ಆ ಪ್ರೇಮ ಇದ್ರೆ ಎಲ್ಲರ ಮೇಲೆ ಪ್ರೇಮ ಇಡಬೇಕು, ಬೇಡ ಅನ್ನಂಗಿಲ್ಲ. ಅದು ಮಮಕಾರ ಬಂಧನನಲ್ಲ. ಯಾಕಂದರೆ ಎಲ್ಲವೂ ನಾನು, ಎಲ್ಲವೂ ನನ್ನದು ಅಂತ ನೀವು ತಿಳ್ಕೊಂಡಂದ್ರೆ ಆ ಮಮಕಾರದಿಂದ ನಮಗೇನು ಬಂಧನ ಆಗೋದಿಲ್ಲ. ಅದಕ್ಕೆ ಒಂದು ಪರಿಮಿತಿ ಪರಿಧೇಳ ಚೌಕಟ್ಟನ್ನು ಹಾಕಬೇಡ. ಮಮ ಎಂದರೆ ನನ್ನದು. ಮಮ ಅಂದರೆ ನನ್ನದು, ಮತ್ತು ಮಮಕಾರ ಅಂದರೆ ಆಕಾರ ಅಂತ. ನನ್ನದು ಎನ್ನುವುದು ಆಕಾರವೆಂದರ್ಥ. ಈಗ ಭಾಳ ದನಗಳು ದಂದಟಿಗೆ ಹಾಕ್ತಿದ್ವಿ. ಎಲ್ಲ ದನಗಳು ಸಾಲಿಡ್ದು ಬರುವಾಗ ಆ ದನಕ ಹೇಳ್ತಾನೆ, ಮನೆ ಸಮೀಪ ಬಂದಾಗ ನೀವು ಹೊಡ್ಕೊಂಡು ಹೋಗ್ರಿ ಅಂತ. ಅಷ್ಟು ದನದಾಗ ಹೋಗಿ ನಿನ್ನ ದನನೇ ನೀನು ಕಂಡು ಹಿಡಿದು ಹೊಡ್ಕೊಂಡು ಬರ್ತಿಲ್ಲ ಅಂದ್ರೇನು? ಮಾಮ ಇಲ್ಲ ಅಂದ್ರೆ ಅದಕ್ಕೊಂದು ಆಕಾರ ಇರ್ತದೆ. ಶಾಲೆಗೆ ಹೋಗ್ತೀವಿ, ಎಲ್ಲ ಮಕ್ಕಳು ಯೂನಿಫಾರ್ಮ್ ಹಾಕಿದಾಗ ಓಸು ಒಂದೇ ಕಾಣ್ತಾವ. ಆದರೆ ಅದರಲ್ಲಿ ನನ್ನ ಮಗ ಅಂತ ಕೈ ಹಿಡಿದು ಕರ್ಕೊಂಬರ್ತವಲ್ಲ. ಯಾಕಂದ್ರೆ ಅದಕ್ಕೆ ನನ್ನದು ಅಂತಂದ್ರೆ ಅದಕ್ಕೊಂದು ಆಕಾರ ಅಂತ ಅರ್ಥ. ಒಂದು ಸೀಮಿತವಾದ ಆಕಾರ. ಹಾಗಾಗಿ ಇಲ್ಲಿ ಶರೀರವೇ ತಾನಾದಾಗ ದೃಷ್ಟಿಕೋನವು ಸಂಕುಚಿತವಾಗಿ ಭೌತಿಕ ಶರೀರಕ್ಕೆ ಸಂಬಂಧಿಸಿದವರು. ಶರೀರೇ ನಾನಂತಂದಾಗ ಅಲ್ಲಿ ಭೌತಿಕ ಸಂಬಂಧ ಅದ. ಯಾಕಂದ್ರೆ ಅಲ್ಲಿ ಭಗವಂತನ ಸಂಬಂಧ ಇಲ್ಲ. ಭಗವಂತನ ಸಂಬಂಧ ಇಲ್ಲದಾಗ ಮಾತ್ರ ಭೌತಿಕ ಸಂಬಂಧ ನೋಡಿದಾಗ ನಮ್ಮ ಪ್ರೀತಿ ಸೀಮಿತ ಆಗ್ತದೆ. ಅದಕ್ಕೆ ಇಲ್ಲಿ ಕೆಲವು ಜನ ನಾವು ದೈವ ಭಕ್ತರು ಇರಲಿ, ಶಾಸ್ತ್ರ ದೈವ ಭಕ್ತರಿಗೆ ಬಂದು ನಿಂತೀವಿ. ಸಮಾಜ ದೇವರಾನ, ದೇವರ ಕಲ್ಪನೆ, ಭಾವನೆ, ಅರ್ಚನೆ, ಕೀರ್ತನೆ, ವಂದನೆ ಬಹಳ ಅವಂತರಿಗರಿ. ಆದರೆ ಈ ದೇವರು ನನ್ನದು ಅಂತಂದಾಗ ಅದಕ್ಕೊಂದು ರೂಪ ಕೊಟ್ಟು ಅಷ್ಟೇ ನೀನು ದೇವರಾಗ್ತೀವಿನ, ಉಳಿದ ದೇವರು ಇನ್ನೂ ಆಗಲಿಲ್ಲ. ಹೌದು, ನಿನ್ನ ಮಗ ಅಷ್ಟೇ ನಿನ್ನವನದು, ಉಳಿದ ಮಕ್ಕಳು ನಿನ್ನವರಾದ್ರೆ ಏನಲ್ಲಿ? ಯಾಕಂದ್ರೆ ನೀನು ಆಕಾರ ಕೊಟ್ಟು ನಂದಂದಿ, ಅದಕ್ಕೆ ಆಕಾರ ಕೊಟ್ಟಿದ್ದಿ, ಆ ಆಕಾರಕ್ಕೆ ನಂದಲ್ಲ. ಆದರೆ ಮೂಲ ತತ್ವವನ್ನು ತಿಳಿಯಲಾರದೆ ಭೌತಿಕ ಶರೀರ ನಂದಂದಿಲ್ಲ, ಆ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಂತ ಏನೇ ಇದ್ರೂ ಕೂಡ ಅಲ್ಲಿ ಧಾರಾ ಪುತ್ರಾದಿಗಳು ಮಮತ್ವದ ಮೂಲಕ ಶರೀರ ಇಂದ್ರಿಯ ಸಂಘಾತದಲ್ಲಿ ನಾನೆಂಬ ಬುದ್ಧಿಯು ನಶಿಸಿ ಸಚ್ಚಿದಾನಂದ ಸ್ವರೂಪನಾದ ತನ್ನ ಸಹಜ ಸ್ಥಿತಿಯು ಅನುಭವವಾಯಿತೆಂದರೆ ಆಗ ಮಹತ್ವದ ವಿಶ್ವವ್ಯಾಪಿ ಸ್ವರೂಪನಾದ ನನ್ನ ಸಹಜ ಸ್ಥಿತಿ ಅನುಭವ ಆಗ್ತದೆ. ಇದು ಆಗತನ ಅದು ಬಿಡೋಕೆ ಬರಂಗಿಲ್ಲ. ನಮ್ಮ ಯಥಾರ್ಥ ಜ್ಞಾನ ಆಗೋತನ, ಯಾಕಂದ್ರೆ ನಮ್ಮ ಸ್ವರೂಪ ಏನದ ಸಚ್ಚಿದಾನಂದ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ.
ಆ ಸ್ವರೂಪವನ್ನು ತಿಳಿಲಾರ್ದ ಅಸತ್ತು ಆದಂಥ ನನ್ನ ಧಾರಾಪುತ್ರಾದಿ ಹೆಂಡ್ರೇ ಇರಲಿ ಮಕ್ಕಳೇ ಇರಲಿ, ಮಂದಿ ಹೇಳಕ್ಕೆ ಹೋಗಲ್ಲ ಅವರು ಶಾಸ್ತ್ರ. ಮೊದಲು ನಮ್ಮ ಹೆಂಡ್ರು ನಮ್ಮ ಮಕ್ಕಳಂದ್ರೆ ಸಿಟ್ಟು ಬರೋಂಗಿಲ್ಲ. ನಮ್ಮ ಹೆಂಡ್ರು ನಮ್ಮ ಮಗಂತ ಕೈ ಇಡ್ತೀವಿಲ್ಲ, ಅಂದರೆ ಶರೀರ ಸಂಬಂಧ ಆತ್ಮ ಸಂಬಂಧ ಅವರು. ಮತ್ತು ಶರೀರ ಸಂಬಂಧ ನಿನ್ನಲ್ಲಿದ್ದದಕ್ಕಾಗಿ ಶರೀರ ಸಂಬಂಧವೇ ನಿನ್ನಿಲ್ಲ ಆದ. ಆತ್ಮ ಸಂಬಂಧ ನಮ್ಗೆ ಯಾವ ಆಯ್ತು ಅಂದರೆ ಒಳಗಿನ ಸಂಬಂಧ ನೋಡ್ತಾನ. ತನ್ನ ಮಕ್ಕಳಂತನ ಅನ್ಯವರು ಕೂಡ ನನ್ನವರಂತನ, ಅನ್ಯವರು ಕೂಡ ನನ್ನವರು. ಆವಾಗ ಏನಾಗ್ತದೆ ಅಂದರೆ ಹಂಚಿಕೊಂಡು ತಿನ್ನುವಂಥ ಸಮಾಜದಲ್ಲಿ ಒಂದು ಹೊಸ ಒಂದು ಬದಲಾವಣೆ ಆಗ್ತದೆ. ಹಂಚಿಕೊಂಡು ಕೆಲವು ಮಂದಿ ಎಲ್ಲೇನ ಟ್ರೈನ್ನಾಗ ಅಲ್ಲಿ ಹೋಗಲ್ಕ ಬುತ್ತಿ ತಂದಿರ್ತಾರೆ. ನಾನು ಭಾಳ ಸಲ ನೋಡಿ, ಅವರು ಟಿಫಿನ್ ಮಾಡುವಾಗ ಅಥವಾ ಏನಾದರೆ ಆ ಸೀಟಲ್ಲಿ ಎಷ್ಟು ಮಂದಿ, ಈ ಕಡೆ ಇಬ್ಬರು ಈ ಕಡೆ ಒಂದು 6 ಮಂದಿ ಇದ್ದರೆ ಇದ್ದದ್ರಲ್ಲಿ ಎಲ್ಲರೂ ಸೀಟ್ ತೊಗೊಳ್ರಿ ಬೇಡಮ್ಮ ಅಂದ್ರೆ ಕೇಳಂಗಿಲ್ಲ, ಬೇಡ ಅಂದ್ರೆ ಕೇಳಂಗಿಲ್ಲ. ಯಾಕೆ ಹಂಗೆ ಮಾಡ್ತಾರಂದ್ರೆ ಅವರು ಹಂಚಿ ತಿನ್ನೋ ಸ್ವಭಾವ. ನಾವು ಕದ್ದು ತಿನ್ನೋ ಸ್ವಭಾವ ನಾವೀವಿ, ಹಂಚಿ ತಿನ್ನೋ ಸ್ವಭಾವ ಯಾವ ಬರ್ತದೆ ಅವ್ರಿಗೆ. ಯಾಕೆ ಬಂತಂದ್ರೆ ಅವ್ರ ವಿಶಾಲ ಭಾವ ಅಂತ, ಅವರು ವಿಶಾಲ ಭಾವ ಅದ, ಅಲ್ಲಿ ತತ್ವ ಅದ, ತಿಳುವಳಿಕೆ ಅದ, ವಿವೇಕ ಅದ. ಹಾಗಾಗಿ ಹೀಗೆ ವಿಕಾಸವಾಗಿ ಸರ್ವವ್ಯಾಪಕವಾಗಬೇಕು. ಜ್ಞಾನದಿಂದ ವಿಕಾಸ ಆಗಬೇಕು. ನಮ್ಮ ಭಾವನೆಗಳು ಸಂಕೋಚವಾಗಿರಬಾರ್ದು. ನಾವು ಸಣ್ಣ ಮನೆ ಒಂದು ಮೂಲೆಯಲ್ಲಿ, ನಾವೆಷ್ಟು ದೊಡ್ಡವರಾಗಿ ಒಂದು ಮನೆ ಮೂಲೆಗೆ ಬಂದೀವಿ ನೋಡಿ. ಆತ್ಮ ಸರ್ವಾಂತರ್ಯಾಮಿ ಇಲ್ಲ. ಹಾಗಾಗಿ ಈ ಒಂದು ಹಗ್ಗದಿಂದ ಬಿಗಿಸಲ್ಪಟ್ಟಾಗ ಬಿಡುಗಡೆ ಹೊಂದಲು 2 ಮಾರ್ಗಗಳಿವೆ. ಒಂದು ಹಗ್ಗದಿಂದ ಯಾರನ್ನ ಕಟ್ಟಿ ಹಾಕ್ಯಾರ, ಅದನ್ನ ಬಿಡುಗಡೆ ಆಗಬೇಕಾಗಿದ್ರೆ ಒಂದಲ್ಲ 2 ಮಾರ್ಗ. ನಾವು ಒಂದು ಮಾರ್ಗ ಏನು, ಬಿಚ್ಚಿಗಬೇಕಷ್ಟೇ, ಅಷ್ಟೇ ಗೊತ್ತು ನಮಗೆ. ಕಟ್ಟಿರೋ ಹಗ್ಗನ್ನ ಬಿಚ್ಚಬೇಕು, ಅದೊಂದು ಮಾರ್ಗ ಗೊತ್ತು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಬಿಡುಗಡೆ ಹೊಂದಲು 2 ಮಾರ್ಗ. ಕಟ್ಟಿಗಿಂತ ಸಣ್ಣವನಾಗಿ ನುಣುಚಿಕೊಳ್ಳುವುದು. ನಾನು ನಿನ್ನೆ ಕೃಷ್ಣನ್ ಹೇಳಿನಲ್ಲ, ಯಾವುದನ್ನು ಕಟ್ಟ್ಯಾರ ಅದಕ್ಕಿಂತ ಸಣ್ಣವನಾದರೆ ನೀನು ಬಿಡುಗಡೆ ಆಗ್ಬೋದು. ಆಗಲ್ಲ ಒಂದನೇದು. ಇಲ್ಲವೇ ಪ್ರಬಲನಾಗಿ ಹಿಗ್ಗಿ ಕಟ್ಟನ್ನು ಹೊಡೆದು ಬಿಡುವುದು. ಮೈ ಹಿಗ್ಗಿಸಿ ಹಂಗೆ ಮಾಡಿ ಅದು ದೊಡ್ಡ ವಿಕಾಸ ಮಾಡಿ ಅದನ್ನ ಹರಿಬೋದು ಒಂದು. ಇಲ್ಲಾಂದರೆ ತೆಳ್ಳಗಾಗಿ ನೀವು ಸಣ್ಣ ಮಾಡ್ಕೊಂತ ಹಿಂಗೆ ನುಡಿಚಿ ಹೋಗೋದೊಂದು. 2 ಮಾರ್ಗ. ಹೀಗೆ ಒಟ್ಟಿನಲ್ಲಿ 2ರ ಫಲಿತವಾದರೂ ಬಿಡುಗಡೆಯಾಗಬೇಕೆಂಬ ಒಂದೇ ಸ್ಥಿತಿ. ನೀನು ಉಬ್ಬಿ ಆದರೆ ಬಿಡುಗಡೆ ಆಗು, ಸಣ್ಣವನಾಗಿ ಬಿಡುಗಡೆ ಆಗು, ಒಟ್ಟು ಬಂಧನದಿಂದ ಬಿಡುಗಡೆ ಆಗಬೇಕು ಉದ್ದೇಶ. ಅದರಂತೆ ಮಮಕಾರವೆಂಬ ಬಂಧನದಿಂದ ಬಿಡುಗಡೆಯಾಗಲು ಇದೇ ಮಾರ್ಗ. ಏನಪ್ಪ ಮಾರ್ಗ? ಮಮಕಾರದಿಂದ ನುಣುಚಿಕೊಳ್ಳಬೇಕು, ತಪ್ಪಿಸ್ಕೊಂಡು ಹೋಗ್ಬೇಕು ನೋಡಿ. ಹಗ್ಗದಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಹಗ್ಗ ಹಂಗೆ ಇರ್ತದೆ ಕಟ್ಟಿದ್ದು, ಆದರೆ ಅದನ್ನು ತಪ್ಪಿಸ್ಕೊಂಡು ಹೋಗಿರ್ತಾನೆ ಒಂದು. ಇಲ್ಲವಾದರೆ ವ್ಯಾಪಕವಾಗಿ ವಿಶ್ವ ಪ್ರೇಮದಿಂದ ಹಿಗ್ಗಿ ಮಮಕಾರ ಬಂಧನವನ್ನು ಛೇದಿಸಬೇಕು, ಅದನ್ನು ಕಡಿಬೇಕಂದ. ಬೇಡಿ ಹಾಕ್ಯಾರಂದರೆ ಬೀಗದಿಂದ ತೆಗಿಬೇಕು, ಇಲ್ಲಂದರೆ ಆ ಬೇಡಿಯನ್ನು ಕಡಿಬೇಕು. ಬೀಗ ತೆಗೆದು ಬಿಡುಗಡೆ ಆಗೋದು, ಕಡಿದು ಬಿಡುಗಡೆ ಆಗೋದು ಉದ್ದೇಶ ಏನದಂದರೆ ಒಟ್ಟು ಬಂಧನದಿಂದ ಬಿಡುಗಡೆ ಆಗೋದು, ಕಡೆಗೆ ಆಗಬೇಕಾಗ್ಯದ. ಹಾಗಾಗಿ ಪರಿಚ್ಛಿನ್ನವಾದಂಥ ಮಮಕಾರ ಭಾಳ ಡೇಂಜರ್ ಅದ ನೋಡ್ರಿ. ಪರಿಚ್ಛಿನ್ನವಾದ ಮಮಕಾರನೇ ಭಾಳ ಡೇಂಜರ್. ಅದು ಇಷ್ಟೇ ನಂದಂತ ವಿಶಾಲವಾದ ನಿನ್ನ ಜ್ಞಾನವನ್ನು ಸೀಮಿತ ಮಾಡಿ ಅದು ಎಲ್ಲಿಗೆ ತಂದಸ್ತದ ಅಂದರೆ
ನಿನ್ನ ಮನೆತನದವರಷ್ಟೇ ನನ್ನವರು ಅವರಷ್ಟೇ ಚೆನ್ನಾಗಿರಲಿ ಅಂತ ಅನಿಸ್ತದೆ ಮೊದಲು. ಆಮೇಲೆ ಬರ್ತಾ 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 ಏನಾಗ್ತದಂದ್ರೆ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಮನೆಯಲ್ಲಿ, ಉಳಿದೋದು ಹೆಂಗನಾಗಲಿ. ಅದು ಹೋದ್ಮೇಲೆ ಏನಾಗ್ತದೆ, ಕೊನೆಗೆ ನಾ ಚೆನ್ನಾಗಿದ್ರೆ ಸಾಕಪ್ಪ, ಯಾರು ಹೆಂಗನ ಆಗಲ್ಲ ಅಂತ. ಹೌದಾ? ಅಂದರೆ ದೇವೇಂದ್ರನ ಅಂಶದಿಂದ ಜನನ ಮಹಾಭಕ್ತಳಾದ ಕುಂತಿಯ ಮಗ ಧರ್ಮರಾಜನಿಗೆ ಸ್ವಂತ ತಮ್ಮ, ಕೃಷ್ಣನಿಗೆ ಪ್ರಾಣ ಸಹಿತ ಸಾಕ್ಷಾತ್ ಪಾಲಾಕ್ಷನನ್ನು ಮೆಚ್ಚಿಸಿದ ಧೀರ ಯಾರು? ಅರ್ಜುನ. ಊರ್ವಶಿಯನ್ನ ಕಣ್ಣೆತ್ತಿ ನೋಡದೆ ಮಹನೀಯ ಮೂರ್ತಿ ಜಿತೇಂದ್ರಿಯ ಚಕ್ರವರ್ತಿ ಅಂಥ ಅರ್ಜುನನೇ ಮಮಕಾರದ ಪೆಟ್ಟಿಗೆ ಸಿಕ್ಕಿಬಿದ್ದ ಮಹಾಗಜ ಫಲಯಂತೆ ಮಸಕಾನಂತು ಕಾಗತಿ ಅಂತ ಅವನಿಗೆ ಕೂಡ ದುಃಖ ಆಯ್ತು ನೋಡ್ರಿ. ಅಂಥವ್ರಿಗೆ ಹೀಗೆ ಸಾಮಾನ್ಯರನ್ನ ಬಿಡುತ್ತದೇನಿದು? ಬಲಶಾಲಿಯಾದಂಥ ಅರ್ಜುನನೇ ಬಿಡಲಿಲ್ಲ ಅಂದರೆ ನಮ್ಮಂಥವ್ರನ್ನ ಬಿಡ್ತದೇನು? ಅದಕ್ಕೆ ನೀನೇನು ಮಾಡು, ಮಮಕಾರ ನಿಮ್ಮಿಕ್ಕಿನ ಬಂದ ಉಂಟೆ, ನೀನು ಸೀಮಿತವಾದ ಪ್ರೀತಿಯನ್ನು ಮೋಹವನ್ನು ಮಾಡಬೇಡ, ಎಷ್ಟೇ ನನ್ನವರ ಹಂಗೆ ಮಾಡೇನೆ ನಮ್ಮ ಗತಿ ಇಲ್ಲಿ ಅಧೋಗತಿ ಬಂದದ. ಇಂಥ ರೀತಿ ನಾವು ಆಗಬೇಕಾಯ್ತು. ಮಮಕಾರ ಇರಬಾರ್ದಾಗಿತ್ತಂದ್ರೆ ಭಕ್ತನಲ್ಲಿ ಅಹಂಕಾರ ಇರಬಾರ್ದು, ನಿರಹಂಕಾರ ಇರಬೇಕು. ಆ ಅಹಂಕಾರವಿಲ್ಲದವನು ಮಮಕಾರ ಎಲ್ಲಿಂದ ಹುಟ್ಟದ ಅಂದರೆ ಅಹಂಕಾರವೇ ಮೂಲ ಬೀಜ. ನನ್ನದು ಯಾವುದು ಶರೀರದಿಂದಲೇ ಎಷ್ಟು ಭ್ರಮೆ ಇಡೋದಲ್ಲ ಅಂತ. ಪಂಚಮಹಾಭೂತದ ಶರೀರವನ್ನು ಪ್ರತ್ಯಕ್ಷ ಸ್ವಾನುಭಾವದಿಂದ, ಪ್ರಮಾಣದಿಂದ, ವೇದ ಮೂಲಗಳಿಂದ, ಅನುಭಾವಿಗಳಿಂದ ಇಷ್ಟೆಲ್ಲ ಎಷ್ಟೋ ದಿನಗಳ ಪರ್ಯಂತರ ಕೇಳ್ತಾ ಬಂದರೂ ಕೂಡ ಶರೀರ ನಾನೆಂಬ ಬುದ್ಧಿ ಪೂರ್ತಿ ಕಿತ್ತಿ ಹೋಗಿದ್ದೇನು. ಪೂರ್ತಿ ಕಿತ್ತಬೇಕಾದ್ರೆ ಬಹಳ ಕಷ್ಟ ಆದದು. ಹಾಗಾಗಿ ಇದು ಮೂಲ ಅಹಂಕಾರವೇ ಕಾರಣ ಅಹಂಕಾರ ವೃತ್ತಿಗೆ. ಇದಕ್ಕೆ ಕಾರಣ ಏನು? ಅಜ್ಞಾನ. ಅಜ್ಞಾನ ಇಲ್ಲದವನಿಗೆ ಅಹಂಕಾರ ಇಲ್ಲ. ಜ್ಞಾನಿಗಳಿಗೆ ಯಾಕೆಲ್ಲಪ್ಪ ಅಹಂಕಾರ? ಅದು ಮೂಲ, ಅದು ಬೀಜನೇ ಇಲ್ಲ, ಬೀಜ ಬಿತ್ತೇ ಇಲ್ಲ, ಅದ್ರ ಬೆಳೆನೇ ಇಲ್ಲ ಅಂದಾಗ ರಾಗ ಇಲ್ಲ, ದ್ವೇಷ ಇಲ್ಲ, ಅಭಿನವೇಶ ಕ್ಲೇಶ ಇಲ್ಲ, ಯಾವುದೂ ಇಲ್ಲ ನೋಡೋರಲ್ಲಿ. ಯಾಕೆ? ಆ ಬೆಳೆನೇ ಆ ಹೊಲ್ದಾಗ ಹಾಕಿಲ್ಲ, ಫಲ ಇಲ್ಲಿ ಸಿಗ್ತದೆ. ಹಾಗೆ ಅವನ ಅನಾತ್ಮ ವಸ್ತುಗಳಲ್ಲಿ ಅವನಿಗೆ ಆತ್ಮಭ್ರಾಂತಿ ಇಲ್ಲ. ಅನಾತ್ಮ ವಸ್ತುಗಳಲ್ಲಿ ಆತ್ಮಭ್ರಾಂತಿ ಇಲ್ಲ. ನಮಗೇನದ? ಅನಾತ್ಮ ವಸ್ತುವಿನಲ್ಲಿ ಆತ್ಮನ ಭ್ರಾಂತಿ ಅದ ನೋಡಿ. ಶರೀರವೇ ಆತ್ಮ ಅಂತ ಅಂತೀವಿ ಚಾರ್ವಾಕರು ಹೊರಟಂಗೆ. ಇದು ಅನಿತ್ಯ ಆದಲ್ಲಿ. ಮತ್ತೆ ಅನಿತ್ಯವಾದ ಶರೀರದಲ್ಲಿ ನಿತ್ಯವಾದ ಫಲ ಅಪೇಕ್ಷೆಯನ್ನು ಮಾಡಿ ಮೋಹ ಮಾಡ್ತಾನೆ ಇವನು. ಧಾರಪುತ್ರಾದಿಗಳಂತ ಏನು ಮಹಾತ್ಮರು ನಮ್ಮ ಹೆಂಡರು ಮಕ್ಕಳನ್ನು ಪ್ರೀತಿ ಮಾಡ್ತಂತ ಮಾಡಬಾರ್ದಂತ ಅರ್ಥ ಅಲ್ಲ. ಮಾಡ್ತೀವಿ. ಯಾಕಂದರೆ ಇದರಲ್ಲಿ ಯಾವಾಗಲೂ ಸುಖ ಆನಂದ ನಿತ್ಯ ಇರ್ತಾವ ಅಂತ ತಿಳ್ಕೊಂಡೆ ಮಾಡ್ತೀವಿ. ನಿತ್ಯ ಅದಿರ್ಲಿಕ್ಕೆ ಸಾಧ್ಯ ಅದೇನು? ಹಾಗಾಗಿ ಇಲ್ಲಿ ಅಂಥ ಭಕ್ತ ಸಮದುಃಖ ಸುಖ ಅಂತ. ಯಾರಪ್ಪ ಈ ಜಗತ್ತಿನಲ್ಲಿ ಸುಖಿಗಳು ಅಂದರೆ
ಭಕ್ತನು ಸುಖ ದುಃಖಗಳಲ್ಲಿಯೂ ಸಮಾನ ಆಗ್ತಾನೆ ನೋಡ್ರಿ. ಅವ್ರ ಲಕ್ಷಣ ಸುಖ ದುಃಖಗಳಲ್ಲಿ ಭಕ್ತನೇ ಸಮ ಇರ್ಬೇಕಾದ್ರೆ ಸ್ಥಿತಪ್ರಜ್ಞೆ ಅಚಲಾತನೇನು. ಅದಕ್ಕೆ ಭಾಳ ಸಲ ಹೇಳ್ತಾನಲ್ಲ, ಯಾವಾಗ ಒಂದೇ ಸಮಯದಲ್ಲಿ ಈ ಗಳಿಗೆಯಲ್ಲಿ ಮನೆಯಲ್ಲಿ ಒಂದು ಹುಟ್ಟಿತು ಅಂದರೆ, ಅದೇ ಸಮಯದಲ್ಲಿ ವಯಸ್ಸಾದ ಒಬ್ಬನು ಸತ್ ಅಂದರೆ ಆ ಮನೆ ಯಜಮಾನ ಹುಟ್ಟ್ಯಾದಂಥ ಸಂತೋಷಪಟ್ಟು ನಗೋದಿಲ್ಲ, ಸತ್ತರಂತ ಬಹಳ ದುಃಖಪಟ್ಟು ಅಳೋದಿಲ್ಲ. ಯಾಕೆ? ಎರಡರಲ್ಲಿ ಸಮ ಅಂತ. ಇದು ಹುಟ್ಟ್ಯದ ಹಿಂಗೆ ಹೋಗ್ತದ. ಈ ಹೋಗೋದು ಯಾಕಂದ್ರೆ ಅದು ಹುಟ್ಟಿದದಕ್ಕೆ ಅದು ಹೋಗ್ಯದ. ಮೊದಲು ಹುಟ್ಟಿತ್ತು, ಅದು ಹೋಗ್ಯದ. ಅದ್ರಂಗೆ ಇದು ಹುಟ್ಟ್ಯದ, ನಾಳೆ ಇದನ್ನು ಹೋಗ್ತದ. ಅಲ್ಲಿ ಹೋದ ಸಮತ್ವ ಬರ್ತದ. ಸುಮ್ಮನೆ ಸಮತ್ವ ಬಾಂದ್ರೆ ಹೆಂಗೆ ಬರ್ತದ? ಹಾಗಾಗಿ ದೃಶ್ಯವನ್ನ ದೃಶ್ಯದಲ್ಲಿ ಭರಿಸುವ ಕೊಕ್ಕೆಯಾದ ಅಹಂಕಾರವೇ ಕಡಿದು ಹೋಗುತ್ತದೆ. ಇಲ್ಲಿ ಅಹಂಕಾರ ಹೋದಾಗ ಎರಡನ್ನ ಬೇರೆ ಮಾಡಕ್ಕೆ ಬರಂಗಿಲ್ಲ. ಹಾಲಿನಲ್ಲಿ ನೀರು, ನೀರಿನಲ್ಲಿ ಹಾಲು ಅಂತ ತೆಗರಿ. ಅದಕ್ಕೆ ಯಾವ ಪಕ್ಷಿ ಅಂತೀವಿ? ಹಂಸ ಪಕ್ಷಿ. ಅದು ತನ್ನ ಕೊಕ್ಕಿನಿಂದ ಆ ಒಂದು ಪಾತ್ರೆಯಲ್ಲಿ ಕೊಕ್ಕನ್ನು ಹಾಕಿದ ತಕ್ಷಣ ಎರಡನ್ನ ಬೇರ್ಪಡಿಸ್ತದೆ. ತಕ್ಷಣ ಆ ಕೊಕ್ಕೆ ಅದ್ರಾಗ ಹಾಕದಿದ್ರೆ ಹಾಲಿನಲ್ಲಿ ನೀರಿನಲ್ಲಿ ಅದು ಬೇದನೆ ನೋಡಂಗಿಲ್ಲ ಅಂತ ನೋಡ್ತಾರೆ ಏನದು. ಅದೇ ಪ್ರಕಾರವಾಗಿ ಆದ್ದರಿಂದ ಸುಖ ದುಃಖಗಳ ಪ್ರಭಾವವು ಅವರಿಗೆ ಹೋಗಲಾರದು. ಯಾಕಂದ್ರೆ ಅಹಂಕಾರನ ಒಳಗೂ ಇಲ್ಲಂದ್ಮೇಲೆ ಇದು ಸುಖ ಇದು ದುಃಖ ಅಂತ ಹೆಂಗಂತ ನಾವು ಅದು ಒಯ್ತು ಒಳಗ ಅಂದರೆ ಕೊಕ್ಕೆ ಒಯ್ತಿಲ್ಲ, ಎರಡು ಬೇರ್ಪಡಬೇಕು. ಇದು ಅಹಂಬ ಒಯ್ತಿಲ್ಲ, ಇದು ಸುಖ ದುಃಖ ಅಂತ ಬೇರ್ಪಡಿಸ್ತದೆ. ಅದೇ ರೀತಿಯಾಗಿ ಇನ್ನೂ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಯಶವ ಜಾಗರಣವಾವುದು ಸದ್ವಿವೇಕ. ನಾವು ಜಾಗ್ರಾವಸ್ಥೆಗೆ ಬಂದಿವಿ ಅಂದರೆ ವಿವೇಕ, ಸದ್ವಿವೇಕ. ಆ ವಿವೇಕ ಕೊಕ್ಕೇನು ಪಾತ್ರೆಯಲ್ಲಿ ಹೋದಾಗ ಹಾಲು ನೀರನ್ನು ಬೇರ್ಪಡಿಸ್ತಿಲ್ಲ. ವಿವೇಕ ನಮ್ಮ ಒಳಗೆ ಹೋದಾಗ ಆತ್ಮ ಯಾವುದು ಅನಾತ್ಮ ಯಾವುದನ್ನು ಬೇರ್ಪಡಿಸ್ತದೆ. ಆ ಕೊಕ್ಕೆ ಹೋಗಿಲ್ಲ, ಹಂಸಕ್ಷರ ಬಾಯಿನೇ ಹಾಕಿಲ್ಲ, ಹೆಂಗೆ ಬೇರೆತಾವ? ಮತ್ತು ನಿನ್ನಲ್ಲಿ ವಿವೇಕನ ಉತ್ಪತ್ತಿ ಆಗಿಲ್ಲ. ಆತ್ಮ ಯಾವುದು ಅನಾತ್ಮ ಯಾವುದು ಎರಡು ಚಾಪರಿಸಿ ಹೊಡೆದ. ಇಲ್ಲಿ ಸೂಕ್ಷ್ಮ ಸದ್ವಿವೇಕಂದಲ್ಲಿ ವಿಚಾರವು ಅದು ಯಾವ ವಿಚಾರ? ಆತ್ಮನಾತ್ಮದ ವಿಚಾರ. ಹಾಗಾಗಿ ಇಲ್ಲಿ ತಾನು ಅಂತಃಕರಣಗಳಿಗೆ ವಿಲಕ್ಷಣನಾದ ಆತ್ಮ ಆನಂದವೇ ತನ್ನ ಧರ್ಮ. ನಂದೇನದ? ವಿಲಕ್ಷಣನಾದ ಆತ್ಮ ಯಾವುದು? ವಿಲಕ್ಷಣನಾಗಿ ನಿಂದು ನೋಡಲು ಪರಂಜ್ಯೋತಿ ಸ್ವರೂಪ ನೀನೆಂತು ಅಂತ ಹೇಳಿದ್ರು. ತಾನಾಗತ್ತು ಏನು ಇಂತು ಭವಮಾಲೆಗೊಳಗಾದನೆಂಬುದೇ ಪುಷ್ಯ. ಸುಳ್ಳಲ್ಲ. ಯಾವಾಗ ಸುಳ್ಳು? ಈ ವಿಚಾರ ಮಾಡಿ ಹೋಗಿ ನಿಂತೆ ಅಂದರೆ ಸುಳ್ಳು. ನಾವ್ಯಾರಿಗೆ ಮರಣನೇ ಇಲ್ಲ, ಸಾಯ್ತೀವಿ. ನಮ್ಗೆ ಶಾಸ್ತ್ರ ಕೇಳಿದ ಮೇಲೆ ಸಾಯ್ತೀನಂತ ಭಯ ನಿಮ್ಮಲ್ಲಿ ಇರಲಿ, ನಮ್ಮಲ್ಲಿ ಇರಲಿ. ಅದು ಹೊರಗೆ ತೋರಿಸೋದಲ್ಲ. ಅಲ್ಲಿ ಸಾಮಾನ್ಯವಾಗಿ ಯಾರನ್ನು ಕೇಳಿದ್ರೆ ನಾ ಸಾಯಂಗಿಲ್ಲ ಅಂತ ಹೇಳುವ ಒಂದು ಮಾತಾದ್ರೆ ಬಾಯಿಂದ ಬರಬೇಕು. ಇಲ್ಲಂದ್ರೆ ಏನು ಪ್ರಯೋಜನ? ಪ್ರಯೋಜನ ಏನದಂತ. ಅದಕ್ಕೆ ನಾನು ಸಾಯೋದಿಲ್ಲ. ಅದು ಒಳಗ ಹಿಂಗೆ ಎಳ್ಕಂತ ಹೋಗ್ರಿ ಹೋಗ್ರಿ ಹೋಗ್ರಿ, ಅದೇ ನಿಮಗೆ ರೂಢಿ ಆಗ್ತದೆ, ಮುಂದೆ ರೂಢಿ ಆಗ್ತದೆ. ಭಾಳ ಶಬ್ದಗಳನ್ನು ಯಾವಾಗ ಉಪಯೋಗ ಮಾಡ್ತೀವಿ ಅದು ನಿಶ್ಚಯ ಆಗ್ತದೆ. ಶಬ್ದಗಳು, ಶಬ್ದದಲ್ಲಿ ಶಕ್ತಿ ಉಂಟು. ಹಾಗಾಗಿ ಅದನ್ನು ಹೇಳ್ತಾ ಹೇಳ್ತಾ ಹೋದ್ರೆ ತಾನು ಮುಂದೆ ಏನಾಗ್ಲಾಗ್ತದ, ಇಲ್ಲಂತಲ್ಲ. ಅದೇನಾಗತ್ತದ? ನೀ ಹೇಳಿದಂತೂ ಸತ್ಯ ಅದಲ್ಲ. ಲೋಕಕ್ಕಂತ ನೀವು ಸುಳ್ಳು ಹೇಳೋಲ್ಲ.
ಲೋಕಕ್ಕೆ ನೀ ಹೇಳೋ ಮಾತು ಸತ್ಯನೇ ಅದ, ಸಾಯೋದಿಲ್ಲ ಅನ್ನೋ ಮಾತು ಸತ್ಯ ಅದ. ಮತ್ತು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂದರು. ಮತ್ತು ಮುಕ್ತಿ ಆತಂತ ಅರ್ಥ ಆತೋ ಇಲ್ಲ. ಹಂಗಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಭವಂತಿ ಭಾವ ಭೂತಾನ ಮತ್ತಯವ ಪೃಥಗ್ವಿದ ಅಂತ ಹಿಂದೆ ಹೇಳಿದಂತೆ, ಜ್ಞಾನಿಯ ದೃಷ್ಟಿಯಲ್ಲಿ ಸುಖ ದುಃಖ ಏನದ ಎಲ್ಲ ಬ್ರಹ್ಮಸ್ವರೂಪ ಅಂದ. ಸುಖನೂ ಬ್ರಹ್ಮಸ್ವರೂಪ, ದುಃಖನೂ ಬ್ರಹ್ಮಸ್ವರೂಪ. ಹಾಗಾಗಿ ಇಲ್ಲಿ ಸಮಂ ಬ್ರಹ್ಮ ಅಂದರೆ ಎಲ್ಲವೂ ಬ್ರಹ್ಮಸ್ವರೂಪ ಅಂತ ಅರ್ಥ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾಳೆ ಇದನ್ನು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇಂದಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ದುಃಖವ ಕಳೆವ ಶಿವನ ರೂಪಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ, ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ. ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. ಜೀವಿಗಳಿಗೆ ಸಾಕ್ಷಿ ಆದ ದೇವಗೆ, ಮೂರು ಜೀವಿಗಳಿಗೆ ಸಾಕ್ಷಿ ಆದ ದೇವಗೆ. ಆರು ಮತದ ಮರ್ಮ ಅರಿತ ನಿಗಮ ನಿಷ್ಠೆಗೆ, ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ. ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. ಜನರು ಬೆಂಕಿಡಲು ಸಹಿಸಿದ ದೇವಗೆ, ವಂಚಕ ಜನರು ಬೆಂಕಿ ಇಡಲು ಸಹಿಸಿದ ದೇವಗೆ. ಪಂಚಾಕ್ಷರಿಯ ಮಂತ್ರವನ್ನು ಅರುಹಿದ ದೇವಗೆ, ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ. ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. ಪಂಚಕೋಶ ಪಂಚಪಾಶಗಳ ಹರಸಿದ ದೇವಗೆ, ಪಂಚಕೋಶ ಪಂಚಪಾಶಗಳ ರಸಿದ ದೇವಗೆ. ಸಂಚಿತಾದಿ ಕರ್ಮವನ್ನು ದಯಿಸಿದ ದೇವಗೆ, ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ. ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ.